ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ನಮಸ್ಕಾರ. ಇವತ್ತಿನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಈ ಒಂದು ಲೋಕಸಭಾ ಚುನಾವಣೆಯ ಕದನ ನಡೀತಾ ಇದೆ ಈ ಒಂದು ಕ್ಷೇತ್ರದಲ್ಲಿ. ಅಂತಹ ಒಂದು ಸ್ಪೆಷಲ್ ಕ್ಷೇತ್ರದಲ್ಲಿ ನಾನಿದ್ದೀನಿ, ಅದೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ರೈಟ್ ನಾವು ಶಿವಮೊಗ್ಗದ ಗಾಂಧಿ ಬಜಾರ್ ರೋಡಲ್ಲಿ ನಾನಿದ್ದೀನಿ. ಸಾಕಷ್ಟು ಜನರು ಇಲ್ಲಿ ಶಾಪಿಂಗಿಗೆ ಮತ್ತು ಆರಾಮ ಓಡಾಡೋಕ್ಕೆ ಬೀಟ್ ಹಾಕಕ್ಕೆ ಬಂದಿರ್ತಾರೆ. ಚುನಾವಣಾ ಬಿಸಿ ಶಿವಮೊಗ್ಗದಲ್ಲಿ ಹೆಂಗೆ ರಂಗೇರ್ತಾ ಇದೆ ಅಥವಾ ಹೆಂಗಾಗಿದೆ ಈ ಸಲ? ನಡೀತಾ ಇದೆ. ಆಹಾ, ಹೆಂಗ ಅನ್ಸುತ್ತೆ ಈ ಸಲ ಎಲೆಕ್ಷನ್ ನಿಮಗೆ ಪರ್ಸನಲ್ ಆಗಿ? ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಪೈಪೋಟಿ 3 ಜನದ ಪೈಪೋಟಿ ಇದೆ. ಬಂಡಾಯ ಆಗಿರೋದು ಈಶ್ವರಪ್ಪ ಅವರು ಸ್ವಂತ ನನಗೆ ಸೀಟ್ ಕೊಟ್ಟು ಮಗನಿಗೆ ಸೀಟ್ ಕೊಡಲಿಲ್ಲ ಅಂತ ಭಾವನೆ ಮೇಲೆ ಅವರು ಸಪ್ರೇಟ್ ಆಗಿದ್ದಾರೆ. ಮುಂದೆ ಏನಾಗುತ್ತೆ ನೋಡ್ಬೇಕು ಅಷ್ಟೇ. ಏನಿದ್ರು ಬಿಸಿ ಏನಾದ್ರು ಮುಟ್ಟುತ್ತಾ? ಅದು ಈಗಲೇ ಹೇಳಕ್ ಬರಲ್ಲ, ಹೆಂಗ್ ತಿರುಗುತ್ತೆ ನೋಡಕ್ ಬರಲ್ಲ. ಕಾಂಗ್ರೆಸ್ ಫೈಟ್ ಕೊಡ್ತದೆ, ಎಲ್ಲರೂ ಫೈಟ್ ಕೊಡ್ತಾರೆ. ನಮ್ಮ ಜನಗಳ ಮನಸ್ಸು ಹೇಗಿದೆ ನೋಡ್ಬೇಕಲ್ಲ. ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ಒಂದು ಕಡೆ ರಾಘವೇಂದ್ರ ಅವರಿದ್ದಾರೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರಿದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ. ಅದೇ ಗೊತ್ತಾಗ್ತಲ್ಲ ಸರ್, ಇನ್ನು ಯೋಚನೆ ಮಾಡಿಲ್ಲ, ಮಾಡಬೇಕು. ಮೋಸ್ಟ್ಲಿ ಮೋದಿ ಆಗ್ತೀವಿ ಅಷ್ಟೇ. ಬಟ್ ಈ ಸಲ ಏನು ಬಂಡಾಯ ಬಿಟ್ಟಿದ್ರಲ್ಲ ಅಭ್ಯರ್ಥಿ ನಮ್ಮ ಈಶ್ವರಪ್ಪ ಅವ್ರು, ಏನಂತೀರಾ ಸರ್? ಅದು ಅವ್ರದ್ದು ವೈಯಕ್ತಿಕ ವಿಷಯ. ಆದರೆ ನಾವು ದೇಶವನ್ನು ಯಾರು ಸುರಕ್ಷಿತವಾಗಿಟ್ಟಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಬೇಕು. ನಾವು ನಮ್ದು ಬಿಟ್ಟಿ ಭಾಗ್ಯಗಳ ಹಿಂದೆ ಹೋಗಬಾರ್ದು ಸರ್. ಒಟ್ನಲ್ಲಿ ಇಲ್ಲಿ ಹಿಂದುತ್ವ ಅನ್ನೋದು ಜೋರಾಗಿ ನಡೆಯುತ್ತೆ ಅಂತೀರಾ? ಬೇಕು ಸರ್, ನಮ್ಮ ದೇಶದಲ್ಲಿ ನಾವು ಬೇಕೇ ಅಲ್ಲ. ಹಾಗಾದ್ರೆ ಗ್ಯಾರಂಟಿಯಿಂದ ಹೋಗಲ್ಲ ಅಂತೀರಾ ಜನ? ನೋ ಸರ್, ಗ್ಯಾರಂಟಿಯಿಂದ ಹೋಗಲ್ಲ. ಜನರಿಗೆ ಗೊತ್ತು ಗ್ಯಾರಂಟಿ ಹೇಗೆ ಬರ್ತಾ ಇದೆ ಅಂತ ಹೇಳಿ, ಆದರೆ ಗ್ಯಾರಂಟಿಯಿಂದ ಅವ್ರು ಹೋಗಲ್ಲ. ಹಾಗಾದ್ರೆ ಪಕ್ಕ ಬಿಜೆಪಿ ಅಂತೀರಾ ಇಲ್ಲಿ? ಇಲ್ಲಿ ನನ್ನ ತಿಳಿದ ಮಟ್ಟಿಗೆ ಪಕ್ಕ ಬಿಜೆಪಿ. ಪಕ್ಕ ಬಿಜೆಪಿ ಅನ್ನೋದಕ್ಕೆಲ್ಲ ಪಕ್ಕ ರಾಘವೇಂದ್ರ 4ನೇ ಬಾರಿ MP ಮಾಡ್ತೀರಾ? ಮಾಡ್ತೀವಿ ಸರ್. ಹೌದಾ? ನೋ ಡೌಟ್. ಯಾಕೆ ಕಾಂಗ್ರೆಸ್ ಅವ್ರ ಕೈ ಹಿಡಿಯಲ್ವಾ ನೀವು? ಅಲ್ಲ, ಆಗಲ್ಲ ಸರ್. ಯಾಕೆ ಗೊತ್ತಾ, ದೇಶ ಹಾಳಾಗಿರೋದು ಕಾಂಗ್ರೆಸ್ ಕಡೆಯಿಂದ. ಈಗ ಬಂಡಾಯ ಎದ್ಬಿಟ್ಟವ್ರಲ್ಲ ಈಶ್ವರಪ್ಪ ಅವ್ರು, ಏನಂತೀರಾ? ಈಶ್ವರಪ್ಪ ಅವ್ರು ಸುಮ್ಮನೆ ಆ ಥರ ಮಾಡಬಾರ್ದು. ಆ್ಯಕ್ಚುಲಿ ಅವರೆಲ್ಲ ರೂಟ್ ಪೀಪಲ್ಸ್ ಅವರೆಲ್ಲ. ಅಂದರೆ BJPಗೆ ರೂಟೇ ಅವರು ಮತ್ತು BSY ಅಂಥದ್ರಲ್ಲಿ ಇವರು ಈ ಥರ ಬಂಡಾಯ ಮಾಡೋದು ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಅಲ್ಲ, ಮತ್ತೆ ವಾಪಸ್ ತಗೊಂಡು ಎಲ್ಲ ಇದು ಮಾಡಿದ್ರೆ ಸಪೋರ್ಟ್ ಮಾಡ್ತಾರಾ ರಾಘವೇಂದ್ರ ಅವ್ರಿಗೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಇದು ಮಾಡಿದ್ರೆ ಆಗುತ್ತೆ ಮಾಡ್ತಾರೆ ಅವರು. ಎಂಥ ಅಭ್ಯರ್ಥಿನ ನೀವು ಗೆಲ್ಲಿಸ್ಬೇಕು ಅಂತ ಇದ್ದೀರಾ? ಎಂಥ ಅಭ್ಯರ್ಥಿ ಶಿವಮೊಗ್ಗಕ್ಕೆ ಬೇಕು ಅಂತೀರಾ? ಶಿವಮೊಗ್ಗ ಇಂಪ್ರೂವ್ ಮಾಡುವಂಥ ಅಭ್ಯರ್ಥಿ ಬೇಕು. ಈಗ ನೀವೊಬ್ರು ಯಂಗ್ಸ್ಟರ್ಸು, ಓದ್ತಾ ಇರ್ತೀರಾ, ರಾಜಕೀಯ ವಿದ್ಯಮಾನಗಳು ನೀವು ತಿಳ್ಕೊತಾ ಇರ್ತೀರಾ? ಹೌದು, ನ್ಯೂಸ್ಗಳನ್ನು ನೋಡ್ತಾ ಇರ್ತೀವಿ. ಈಗ ರಾಘವೇಂದ್ರ ಅವ್ರು ನಿಂತಿದ್ದಾರೆ, ಗೀತಾ ಶಿವರಾಜ್ ಕುಮಾರ್ ಅವ್ರು ನಿಂತಿದ್ದಾರೆ. ನೀವು ಯಾರು ಓಟ್ ಹಾಕ್ತೀರಾ? ಅದು ನಮ್ದು ಮತದಾನ ಅನ್ನುವಂಥದ್ದು ಸಪ್ರೇಟ್ ಆಗಿ. ನನಗೆ ಯಾರು ದೇಶಕ್ಕೆ ಪರ್ಫೆಕ್ಟ್ ಅನ್ಸುತ್ತೋ, ನಮ್ಮ ಶಿವಮೊಗ್ಗಕ್ಕೆ ಯಾರು ಪರ್ಫೆಕ್ಟ್ ಅನ್ಸುತ್ತೋ ಅಂಥವ್ರಿಗೆ ನಾನು ಓಟ್ ಹಾಕ್ತೀನಿ. ವೆರಿ ಗುಡ್. ಈಗ ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ಅಂತೀರಾ? ಮೋದಿ ಅವರ, ರಾಹುಲ್ ಗಾಂಧಿ ಅವರು? ಸರ್, ಅದು ಹೇಳೋಕ್ಕಾಗಲ್ಲ. ಬಟ್ ನನಗನ್ಸುತ್ತೆ, ನನಗೆ ಇವಾಗ ಮೋದಿನೇ ಆಗಬೇಕು, ರಾಹುಲ್ ಗಾಂಧಿನೇ ಆಗಬೇಕು, ಹಂಗೆ ನಾನು ಹೇಳಲ್ಲ. ಯಾರನ್ನ ಗೆಲ್ಲಿಸ್ತೀರಾ? ಯಾರು ಓಟ್ ಹಾಕ್ತೀರಾ ಈ ಸಲ? ಮೋದಿ. ಯಾಕೆ? ಅವರಂದ್ರೆ ಇಷ್ಟ. ಅವ್ರಂದ್ರೆ ಇಷ್ಟ ನಿಮ್ಗೆ? ಯಾವ ಕಾರಣಕ್ಕೆ ಇಷ್ಟ? ಇದು ನಮಗೆ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ಅವರು. ಹೌದಾ? 2,000 ಬರ್ತಾ ಇದೆ ನಿಮ್ಮ ಅಕೌಂಟ್ಗೆ? ಯಾರು ಈಗ ಕಾಂಗ್ರೆಸ್ ಅವ್ರು ಒಳ್ಳೇದು ಮಾಡ್ತಾರೋ ನಿಮಗೆ, BJP ಒಳ್ಳೇದು ಮಾಡ್ತಾರೋ? ಈಗ ದುಡ್ಡು ಮಾಡಿದರು ಕಾಂಗ್ರೆಸ್ನವರು. ಗೃಹಲಕ್ಷ್ಮಿ ಎಲ್ಲ ಗೃಹಲಕ್ಷ್ಮಿ ಮಾಡಿದ್ದಾರೆ. ಅವರಿಗೇನು ಅವ್ರು ಗೆಲ್ಲಿಸ್ತೀರಾ? ಅಲ್ಲ, ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳಿ ಸರ್, ಈ ಸಲ ಹೆಂಗೆ ರಂಗೇರ್ತಾ ಇದೆಯಾ ಇಲ್ಲಿ? ಹೆಂಗಿದೆ ಚುನಾವಣಾ ಒಂದು ಬಿಸಿ? ಚುನಾವಣಾ ಬಿಸಿ. 3 ಪಕ್ಷಗಳು ಒಂದೇ ಥರ ಇದ್ದಾವೆ. ಅದರಲ್ಲೂ ಈ ಸರಿ ನಮ್ಮ ಕಾಂಗ್ರೆಸ್ನೇ ಜಾಸ್ತಿ ಲೀಡಿಂಗಲ್ಲಿ ತಂದು ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ಆಕಾಂಕ್ಷೆ ಸರ್. ಅಲ್ಲ ಸರ್, ಇಲ್ಲಿ ನೋಡಿದ್ರೆ ಮೋದಿ ಒಂದ್ ಕಡೆ ಹಿಂದುತ್ವ ಅಂತಾರೆ, ಒಂದ್ ಕಡೆ ರಾಘವೇಂದ್ರ ಕೆಲಸ ಮಾಡಿದ್ದಾರೆ ಅಂತಾರೆ. ಇದೇನು ಕೈ ಹಿಡಿಯಲ್ವಾ ಸರ್? ದೇಶಕ್ಕೆ ಮೋದಿ ಬೇಕು, ರಾಜ್ಯಕ್ಕೆ ನಮ್ಮ ಕಾಂಗ್ರೆಸ್ ಬೇಕು ಸರ್. ಹೌದಾ? ಏನು ಪ್ಲಸ್ ಪಾಯಿಂಟ್ ಅಂತೀರಾ ಇಲ್ಲಿ ಅವ್ರು ಬರೋಕ್ಕೆ? ಕಾಂಗ್ರೆಸ್ ಅವರು ಬಂದರೆ ಬಡವರಿಗೆ ಹೆಲ್ಪ್ ಆಗುತ್ತೆ ಸರ್. ಆ ಉದ್ದೇಶದಿಂದ ನಮಗೆ ರಾಜ್ಯಕ್ಕೆ ಕಾಂಗ್ರೆಸ್ ಬಂದ್ರೆ ಉತ್ತಮ ಸರ್. ಕಾಂಗ್ರೆಸ್ಸೇ ಬರಬೇಕು ಅಂತ ನಮ್ಮ ಆಸೆ ಕಾಂಗ್ರೆಸ್ ಸರ್. ಬಿಜೆಪಿ ಜೋರಿದೆ. ಹೌದಾ? ನಿಜವಲ್ವಾ? ಮತ್ತೆ 3ಕ್ಕೂ ಟಫ್ ಐತೆ ಅಂತ ಅಂತಾರಲ್ಲ ಎಲ್ಲರೂ. ಬಿಜೆಪಿ ಕಾಂಗ್ರೆಸ್ ಫೈಟು ಎರಡೇ ಫೈಟ್ ಮಾಡೋದು. ಹೌದಾ? ಬಂಡಾಯ ಅಭ್ಯರ್ಥಿ ಆಗ್ಬಿಟ್ಟವ್ರು ಈಶ್ವರಪ್ಪ ಅವರು. ಅವ್ರದೇನು ನಡೆಯಂಗಿಲ್ಲ. ನಡೆಯಂಗಿಲ್ಲ ಅವ್ರದ್ದು? ನಡೆಯಂಗಿಲ್ಲ. ಯಾವ ಖುಷಿಗೆ ಈಗ BJP ಓಟ್ ಹಾಕ್ತಾರೆ ಜನ? ಎಲ್ಲ ಕಡೆ ಕೆಲಸ ಮಾಡೋಲ್ಲ.
ಹಂಗಾಗಿ ಮಾಡ್ತಾ ಇದ್ದೀವಿ. ಕೆಲಸ ನೋಡಿ ಓಟ್ ಹಾಕ್ತಾರೆ ಅಂತೀರಾ? ಓಕೆ. ಹಾ ಇಡೀ ಶಿವಮೊಗ್ಗ ಎಲ್ಲ ಕೆಲಸ ಮಾಡಿದ್ದಾರೆ ರಾಘವೇಂದ್ರ ಸರ್. ಹಂಗಾಗಿ ಈ ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿ ಕೊಟ್ಟಿದಾರಲ್ಲ, ಗ್ಯಾರಂಟಿ ಏನೇ ಅದು ಎಲ್ಲ ಭಾಳ ಜನ ಇರಂಗಿಲ್ಲ ಗ್ಯಾರಂಟಿ. ಅವೇನಪ್ಪ ಅದೇನು ಈ ಇಡೀ ಜೀವನಕ್ಕೆಲ್ಲ ಆಗಂತ ಗ್ಯಾರಂಟಿ ಅಲ್ಲ ಇವೆಲ್ಲ. ಹೌದಾ? ಮೋದಿ ಮಾಡೋದೇ ಅದೇ ಗ್ಯಾರಂಟಿ. ಓಕೆ. ನಿಮ್ಗೆ 2,000 ಬರ್ತಾ ಇದೆಯಾ ತಿಂಗಳ? ಬರ್ತಾ ಇದೆ ಪಕ್ಕ. ನಿಮ್ಗೂ ಬರ್ತಾ ಇದೆಯಾ? ನಿಮ್ಗೆ ಬರ್ತಾ ಇದೆಯಮ್ಮ? ಬರ್ತಾ ಇದೆ. ನಿಮ್ಗೂ ಬರ್ತಾ ಇದೆ. ಫ್ರೀ ಬಸ್ ಓಡಾಡ್ತಾ ಇದ್ದೀರಾ? ಓಡಾಡ್ತಿರೋದು. ಈ ಕಾಂಗ್ರೆಸ್ ಅವ್ರು ಕೊಟ್ಟಿರತಕ್ಕಂಥ ಗ್ಯಾರಂಟಿಗಳು ನಿಮ್ಗೆ ಖುಷಿ ಕೊಟ್ಟಿದ್ಯಾ? ಖುಷಿ ಕೊಟ್ಟಿದೆ. ಹೌದಾ? ಈಗ ಅಭಿವೃದ್ಧಿ ಎಲ್ಲ ಹೋಲಿಸ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಶಿವಮೊಗ್ಗದಲ್ಲೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ನಾವು ಯೂಸ್ ಮಾಡ್ಕೊಂಡಿದೀವಿ ಇಲ್ಲ ಅಂತಲ್ಲ. ಯಾರು ಬಂದ್ರು ಖುಷಿನೇ ನಮಗೆ. ಕಾಂಗ್ರೆಸ್ ಬಂದ್ರು ಖುಷಿನೇ, ಬಿಜೆಪಿ ಬಂದ್ರು ಖುಷಿನೇ. ಓಕೆ. ಈಗ ಈ ಗ್ಯಾರಂಟಿಗಳೆಲ್ಲ ಅಮ್ಮ ನಿಮ್ಮ ಪ್ರಕಾರ ಈ ಎಲೆಕ್ಷನ್ ಆದ್ಮೇಲೆ ಇರುತ್ತೆ ಅಂತ ಅನ್ಕೊಂಡಿದ್ದೀರಾ? ಕೆಲವರು ಇರ್ತೈತೆ ಅಂತಾರೆ, ನಮ್ಮ ಅಷ್ಟು ರಾಜಕೀಯ ಗೊತ್ತಿಲ್ಲ ನಮಗೆ. ಕೆಲವರು ಇರುತ್ತೆ ಅಂತಾರೆ, ಇವರು ನಿಲ್ಲುತ್ತೆ ಎಲೆಕ್ಷನ್ ಆದ್ಮೇಲೆ ಅಂತಾರೆ. ಹೊಂಡ ನಿತ್ಯ ಮತ್ತೆ ಹೊಡೆತ ಬೀಳೋದವ್ರಿಗೆ ಬಿಜೆಪಿನವ್ರಿಗೆ ರಾಹುಲ್ಗೆ ಹಂಗಾಗಿ ಬೀಳುತ್ತಿದ್ದಾರೆ. ಅವ್ರ ಮೋದಿ ಎಲ್ಲ ಈ ಕಡೆ ಇಲ್ವಾ? ಈ ಕಡೆ ಮೋದಿ ಅವ್ರ ಹೆಸರು ಇದೆ ಅಷ್ಟೇ, ಇಲ್ಲಂತ ಅಲ್ಲ. ಅವ್ರಿಗೆ ಜನ ಕೊಡ್ಬೇಕಲ್ಲ ಓಟು. ಅವರು ಮೋದಿ ಸಪೋರ್ಟ್ ಮಾಡ್ತಾ ಇರೋದು. ಅಕಸ್ಮಾತ್ ಇವ್ರು ವಾಪಸ್ ತಗೊಂಡ್ಬಿಟ್ರೆ ನಾಮಿನೇಷನ್ ವಾಪಸ್ ತಗೊಳಲ್ಲ ಅವ್ರು ಯಾವ ಕಾರಣಕ್ಕೂ. ಹೆಂಗಂತೀರಾ? ಎಲ್ಲ ತಗೊಳ್ಳೋದಿಲ್ಲ ಅವರು. ಅವ್ರಿಗೆ ಹಠ ಬಿದ್ದುಬಿಟ್ಟಿದೆ ಎಲ್ಲ. ಅವ್ರ ಅಪ್ಪ ಮಗಂತೆ ರಾಜಕೀಯ ಅಂತ ಹೇಳಿ ಅವ್ರಿಗೆ ಹಠ ಬಿದ್ದುಬಿಟ್ಟಿದೆ ಭಾಳ. ಅದು ಎಷ್ಟೇ ಮಾತಾಡಲಿ ಅವ್ರ ಮಾತೆ ಅಡ್ವಾಂಟೇಜ್ ಆಗುತ್ತೆ ಅಂತ. ಮಾತೆ ಅಡ್ವರ್ಟೈಸ್ಮೆಂಟ್ ಆಗತ್ತೆ, ಏನಿಲ್ಲ, ನಡೀತಿತ್ತು ಅವ್ರದ್ದು. ಈಶ್ವರಪ್ಪನಿಗೆ ಮಾರ್ಕೆಟ್ ಇದೆ ಇಲ್ಲಿ ಶಿವಮೊಗ್ಗದಲ್ಲಿ, ಇಲ್ಲಂತಲ್ಲ. ಈಶ್ವರಪ್ಪರ್ ಗೆಲ್ತಾರೆ. ಹೌದಾ? ಹೌದು, ಈಶ್ವರಪ್ಪರ್ ಗೆಲ್ತಾರೆ. ಅಲ್ಲ ಸರ್, ಒಂದ್ ಕಡೆ ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಅವರು ಇದಾರೆ ಗ್ಯಾರಂಟಿಗಳು ಕೊಟ್ಕೊಂಡು, ಇಲ್ಲಿ ನೋಡಿದ್ರೆ ರಾಘವೇಂದ್ರ ಅವ್ರ ಕೆಲಸಗಳು ಅಂತ ಹೇಳ್ತಾರೆ, ಮಾಜಿ ಮುಖ್ಯಮಂತ್ರಿ ಮಗ ಅಂತಾರೆ. ಏನು ಇಲ್ಲದೆ ಬಂಡಾಯ ಬಂದ್ಬಿಟ್ಟು ಈಶ್ವರಪ್ಪ ಅವ್ರು ಹೆಂಗ್ ಗೆಲ್ತಾರೆ? ಈ ಸತಿ ಇವರಿಬ್ರು ಸೆಂಟ್ಸ್ ಆಟದಲ್ಲಿ 3ನೇ ಲಾಭ ಅನ್ನೋ ತರ ಈಶ್ವರಪ್ಪರ್ ಗೆಲ್ತಾರೆ. ಬಹಳ 1 ಲಕ್ಷದ ಅಂತರದಿಂದ ಈಶ್ವರಪ್ಪರ್ ಗೆಲ್ತಾರೆ. ಏನ್ ಪ್ಲಸ್ ಪಾಯಿಂಟ್ ಆಗುತ್ತೆ ಈಶ್ವರಪ್ಪ ಅವ್ರಿಗೆ ಅಂತ? ಏನಿಲ್ಲ, ಹಿಂದುತ್ವ ಕೈ ಹಿಡಿಯುತ್ತೆ. ಅವರು ಇಷ್ಟು ದಿವಸ ಮಾಡ್ಕೊಂಬಂದಿರೋಂಥ ಹೋರಾಟಗಳು, ಕೆಲಸಗಳು ಅವ್ರನ್ನ ಕೈ ಹಿಡಿತವೆ. ಅವ್ರು ಮಾಡಿದಂಥ ಈ ಓಂ ಶಕ್ತಿ ಇವರಿಗೆ ಫ್ರೀಯಾಗಿ ಕಳಿಸಿರೋದು, ಆಮೇಲೆ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳು ಮತ್ತು ಅವ್ರಿಗೆ ಕೊಟ್ಟಂಥ ಕೆಲಸಗಳು. 2,000 ರೂಪಾಯಿ ಕೊಟ್ಟಿರೋದು ಸರ್ಕಾರದಿಂದ, ಬಸ್ಗಳು ಬಿಟ್ಟಿರೋದು ಆ ಥರ ಎಲ್ಲ ಅದು ತಪ್ಪು ಅಂತಾನೆ ಹೇಳ್ತೀನಿ ನಾನು. ಯಾಕೆ? ಅದೇ ಫ್ರೀ ಕೊಟ್ಟಿರೋದ್ರಿಂದ ಈಗ ಬೇರೆ ಇದು ವಯಸ್ಸಾದವರು, ಆಮೇಲೆ ಇದು ಯೂತ್ಗಳಿಗೆ, ಅಂಥವರಿಗೆ, ವಯಸ್ಸಾದವರಿಗೆ ಇದನ್ನ ಕೊಟ್ಟರೆ ಬಿಡು ಅಂತ ಹೇಳ್ಬೋದು. ಓಕೆ. ನೀವು ಈ ಸಲ ಯಾರನ್ನು ಗೆಲ್ಲಿಸ್ತೀರಾ? ಈಶ್ವರಪ್ಪ ಅವರ ನಮ್ಮ ಮನೆಯವ್ರು ಯಾರಿಗೆ ಹೇಳ್ತಾರ? ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಜೈ ಅಂತ. ನೀವು ಯಾರನ್ನು ಗೆಲ್ಲಿಸ್ತೀರಾ? ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನಾವು ಸಿದ್ದರಾಮಯ್ಯಗೆ ಗೆಲ್ಸೋದು. ಸಿದ್ದರಾಮಯ್ಯನವ್ರಿಗೆ ಗೆಲ್ಲಿಸ್ತೀರಾ? ಯಾಕೆ? ಅವರಿಂದ ನಮಗೆ ಬಹಳ ಸೌಲಭ್ಯ ಐತೆ. ಹೌದಾ? ಇಲ್ಲೆಲ್ಲ ಇವರು ರಾಘವೇಂದ್ರ ಅವ್ರು ಕೆಲಸ ಮಾಡಿಲ್ವಾ MP ಆಗಿ? ಇದು MP ಎಲೆಕ್ಷನ್ ಅಲ್ವಾ? ಮಾಡಿದ್ದಾರೆ, ಆದ್ರೆ ನಾವು ಹಾಕೋದು ಅವರಿಗೇನೆ. ಏನಕ್ಕೆ? ಯಾವ ಕಾರಣಕ್ಕೆ? ನಮಗೆ ಒಳ್ಳೇದು ಮಾಡಿದ್ದಾರೆ ಅವರು. ಯಾವ ತರ? ಯಾವುದೋ ಒಂಥರ ಒಳ್ಳೇದು ಮಾಡಿದ್ದಾರೆ. ಈಗ ಗ್ಯಾರಂಟಿಗಳೆಲ್ಲ ಕೊಟ್ಟಿರೋದು ನಿಮ್ಗೆ ಏನ್ ಅನ್ಸುತ್ತೆ? 2,000 ರೂಪಾಯಿ ಬರ್ತಾ ಇದೆ ನಿಮಗೆ ಪಕ್ಕ? ಬರ್ತಾ ಇದೆ. ಓಕೆ. ಫ್ರೀ ಬಸ್ ಎಲ್ಲ ಓಡಾಡ್ತಾ ಇದ್ದೀರಾ? ಓಡಾಡ್ತೀವಿ. ಹೇಗೆ ಅನ್ಸುತ್ತೆ ಅವೆಲ್ಲ? ಒಳ್ಳೇದೇ ಕಾಣಿಸ್ತೈತೆ. ಒಳ್ಳೇದೇ ಅನ್ಸುತ್ತೆ ನಿಮಗೆ? ಈ ಸಾರಿ ಲೋಕಸಭಾ ಎಲೆಕ್ಷನ್ನಲ್ಲಿ ನಿಜವಾಗ್ಲೂ ನಾವು ಮೋದಿ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. ಭಾಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ರೈಲ್ವೆಗೂ ಕೂಡ ಭಾಳ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ನಮಗೆ ಎಷ್ಟು ಸೌಕರ್ಯ ಮಾಡಿದ್ದಾರೆ. ಆಮೇಲೆ ವಿಮಾನ ನಿಲ್ದಾಣ ಇವೆಲ್ಲ ಮಾಡಿರೋದ್ರಿಂದ ಇಂಥರನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ನಾವು ಮನುಷ್ಯರಾಗಿ ವ್ಯರ್ಥ ಅಂತ ನನ್ನ ಅನಿಸಿಕೆ. ಹಂಗಾಗಿ ನಾವು ಈ ಸರಿ ರಾಘವೇಂದ್ರ ಅವರಿಗೆ ನಮ್ಮ ಮತವನ್ನು ಚಲಾಯಿಸ್ತಾ ಇದ್ದೀವಿ. ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ಸ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ. ಯಾಕೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಅನ್ನಲ್ಲ? ಯಾಕೆ? ಗ್ಯಾರಂಟಿ ಕೊಟ್ಟು ದೇಶ ಹಾಳಾಗುತ್ತೆ ಅಷ್ಟೇ. ಗ್ಯಾರಂಟಿ ಯಾವುದು ಇದು ಮಾಡೋಕ್ಕಾಗಲ್ಲ. ಈಗ ಹಾಳಾಗಿದೆ ಅಂತೀರಾ? ಈಗ ಪರಿಸ್ಥಿತಿ ನೋಡಕ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಟ್ ಒಳಗಡೆ ಭಾರಿ ಡ್ಯಾಮೇಜ್. ಬಟ್ ಅಷ್ಟೊಂದು ರಶ್ ಇರುತ್ತೆ ಬಸ್ಗಳು, ಅಷ್ಟೊಂದೆಲ್ಲ ರಶ್ ದುಡ್ಡು. ಅದೇ ಆಪರೇಷನ್ ಸಕ್ಸಸ್ ಪಾರ್ಟಿ ಎಕ್ಸ್ಪೀರಿಯನ್ಸ್ ದುಡ್ಡು ಕಾಣುತ್ತೆ. ದೇಶ ಉದ್ಧಾರ ಮಾಡೋಕೆ ಆಗಲ್ಲ ಅಂತೀರಾ? ಆಗಲ್ಲ. ಕಷ್ಟ. ಬೆಟರ್ ದೆನ್ ಬಿಜೆಪಿ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕಳೆದ ಬಾರಕ್ಕಿಂತ ಅತಿ ಹೆಚ್ಚಿನ ಮತದ ಅಂತರದಿಂದ ರಾಘವೇಂದ್ರ ಅವ್ರು ಗೆಲ್ತಾರೆ ಅಂತೇಳಿ 100% ಗ್ಯಾರಂಟಿ ಐತಿ. ಕಳೆದ ಬಾರಕ್ಕಿಂತ ಅತಿ ಹೆಚ್ಚು ಅಂತರದ ಮತದಿಂದ ಗೆಲ್ತಾರೆ. ಮೇಡಮ್, ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆ ಮೇಡಮ್ ಅಕೌಂಟ್ಗೆ? ಇಲ್ಲ ರೀ, ಬರ್ತಾ ಇಲ್ಲ. ಏನು ಅವ್ರ ಮನೆಯಿಂದ ಕೊಡ್ತಾ ಇಲ್ಲ ಬರ್ತಾನೆ. ಓಕೆ. ಈ ಸಲ ಯಾರನ್ನು ಗೆಲ್ಲಿಸ್ತೀರಾ?
ನರೇಂದ್ರ ಮೋದಿ ಮೋದಿಯವರೇ ಬರಬೇಕು. ಮೋದಿಯವರೇ ಬರಬೇಕು, ಮತ್ತೊಮ್ಮೆ ಮಗದೊಮ್ಮೆ ಮತ್ತು ಮೋದಿಯವರೇ ಬರಬೇಕು ಅಂತೇಳಿ ನಮ್ಮ ಈ ಸಲ ಮಾಡಿದ್ರೆ ನೀವು ವೋಟ್ ಎಷ್ಟನೇ ಸಲ ವೋಟ್ ಮಾಡ್ದಂಗಾಗುತ್ತೆ? ಇದು ಫಸ್ಟ್ ಟೈಮ್. ಫಸ್ಟ್ ಟೈಮ್? Yeah. ಓಕೆ, ಹೌ ಡು ಯು ಫೀಲ್? It's very nice. I'm ready to vote for first time. Yeah. ಸೊ ಫಸ್ಟ್ ಟೈಮ್ ವೋಟ್ ಮಾಡಬೇಕು ಅಂದ್ರೆ ನೀವು ಎಂತವ್ರು ವೋಟ್ ಮಾಡಬೇಕು ಅಂತ ಹೇಳ್ತೀರಾ? ನಾನು ಈಗ ಇಂಟರ್ನ್ಯಾಷನಲ್ ಅಲ್ಲಿ ಫಸ್ಟ್ ಇಂಡಿಯಾನೇ ಬರ್ಬೇಕು ಸರ್. ಇಲ್ಲಿ ಏನಾದರೂ ಆಗಲಿ ಫಸ್ಟ್ ಇವಾಗ ನಾನು ಮೋದಿಗೆ ವೋಟ್ ಹಾಕ್ಬೇಕಂತ ಇರೋದು. ಏನಕ್ಕೆ ಇನ್ಫ್ಲೂಯೆನ್ಸ್? ಯಾವ್ದಾರು ಇನ್ಫ್ಲೂಯೆನ್ಸ್ ಇಂದ? ಇನ್ಫ್ಲೂಯೆನ್ಸ್ ಅಲ್ಲ, ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಹುಬ್ಳಿಯಲ್ಲೆಲ್ಲ ಆಯಿತು. ಇವಾಗ ಅದಕ್ಕೆ ಏನೂ ಆಕ್ಷನ್ಸ್ ತಗೊಂಡ್ರೆ ದೇ ಕ್ಯಾನ್ ಇಮಿಡಿಯೇಟ್ಲಿ ಎನ್ಕೌಂಟರ್ ಮಾಡ್ಬೋದಿತ್ತು ವಿತೌಟ್ ಎನಿ ರೀಸನ್ಸ್. ನಮ್ಮ ಇಂಡಿಯಾದಲ್ಲಿ ಅದೆಲ್ಲ ಸಾಧ್ಯನಾ ನಿಮ್ಮ ಪ್ರಕಾರ? ಅದೇ ಸಾಧ್ಯ ಇಲ್ಲ. ಅದು ಸಾಧ್ಯ ಆಗ್ಬೇಕಂದ್ರೆ ಮೋದಿನೇ ಬರಬೇಕು. ಈಗ ಹುಬ್ಳಿ ಮ್ಯಾಟ್ರು ತುಂಬಾ ಇದಾಗುತ್ತೆ ಅಂತೀರಾ? ಇದಾಗುತ್ತೆ ಸರ್. ಹೌದಾ, ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಧರ್ಮ ಅಂದಮೇಲೆ ಬಂದು ಸರ್, ಅದು ಅವ್ರನ್ನ ಎನ್ಕೌಂಟ್ರ್ ಮಾಡಬೇಕು, ಇಲ್ಲ ನೇಣಿಗೆ ಹಾಕ್ಬೇಕು ಅಷ್ಟೇ. ಅದು ಮಾಡ್ತಿಲ್ಲ ಅಂದ್ರೆ ಸಿದ್ದರಾಮಯ್ಯ ಏನಂತಾರೆ, ಅವರು ವೈದ್ಯ ಇಚ್ಛಾಗಾರ ಅಂತ ಇದು ಮಾಡ್ತಾರೆ ಅಷ್ಟೇ. ಅಲ್ಲ ಸರ್, ಸರಿ ಇಲ್ಲಿ ಇವರು ಮೈತ್ರಿ ಆಗ್ಬಿಟ್ಟಿದ್ದಾರೆ ಒಂದ್ ಕಡೆ JDSಗೆ, ಆಮೇಲೆ ಇಲ್ಲಿ ನೋಡಿದ್ರೆ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಅವರು ಇದ್ದಾರೆ, ಅದೆಲ್ಲ ಹೊಡ್ತಾ ಬೀಳಲ್ವಾ? ಹೊಡ್ತಾನೆ ಬೀಳಲ್ಲ ಸರ್, ಹೊಡ್ತಾನೆ ಬೀಳಲ್ಲ. ಈ ಸಲ ನೀವು ಯಾರನ್ನ ಗೆಲ್ಲಿಸ್ತೀರಾ ಇಲ್ಲಿ? ಅವರಿಗೆ ಗೆಲ್ಸೋದು. ಯಾರನ್ನ? ಅದು 2000 ಆಗ್ತಾರಲ್ಲ ಅವರಿಗೆ. ಹಂಗಾರೆ ಇಲ್ಲಿ BJP ಯಡಿಯೂರಪ್ಪ ಅವ್ರ ಮಗ ನಿಂತವ್ರು, ಅವ್ರನ್ನ ಏನು ಇದು ಮಾಡಲ್ಲ? ಅದು ಎಲ್ಲರಿಗೂ ಮನೆಗೆ ಒಬ್ಬೊಬ್ರು ಒಬ್ಬೊಬ್ರು ಒಂದ್ ಕಡೆ ಮಾತಾಡ್ಕೊಂಡು ಇದು ಮಾಡ್ತೀರಾ? ಹಂಗೇನಿಲ್ಲ, ಎಲ್ಲರೂ ಒಬ್ಬೊಬ್ರು, ಎಲ್ಲರೂ ಬರ್ಬೇಕಲ್ಲ, ಒಬ್ಬರೇ ಅಲ್ಲ, ಎಲ್ಲರೂ ಒಬ್ಬೊಬ್ಬರಿಗೆ ಹಾಕೋದು. ಇವ್ರಿಗೆ ಒಂದು ಚಾನ್ಸ್ ಕೊಡ್ಬೇಕು ಅಂತೀರಾ? ಹಿಂದೂ ರಾಷ್ಟ್ರ ಬೇಕು, ಹಿಂದೂನ ಗೆಲ್ಲಿಸಲೇಬೇಕು. ಹೌದಾ? ಹೌದು. ರಾಘವೇಂದ್ರನ್ 2 ಲಕ್ಷ ಮತಗಳಿಂದ ವಿನ್ ಆಗ್ತಾರೆ. ಮತ್ತೆ ಇಲ್ಲಿ ಹಿಂದುತ್ವದ ಬ್ರ್ಯಾಂಡ್ ಈಶ್ವರಪ್ಪನವರು ಇದ್ದಾರೆ, ವೋಟ್ ಹಾಕ್ಬೋದಲ್ಲ? ಇಲ್ಲ, ನಮ್ಗೆ ಬೇಡ ಅದು. ಯಾಕೆ? ನಮಗೆ ಮೋದಿ ಬೇಕು. ಅಲ್ಲ ಸರ್, ಅವರು ಏನಂತಾರೆ, ಫ್ರಮ್ ದಿ ಬಿಗಿನಿಂಗ್ ಬೇರಿಂದ ಪಕ್ಷನ ಬೆಳೆಸ್ಕೊ ಬಂದವರು. ಎಲ್ಲರೂ ಬೆಳೆಸಿದ್ದಾರೆ, ಅವ್ರಿಗೇನು ಇದು ಸೀಟ್ ಸಿಕ್ಕಿಲ್ಲ ಅಂತ ಪಕ್ಷೇತರ ನಿಂತಿದ್ದಾರೆ ಅಷ್ಟೇ. ಏನಾರು ವಾಪಸ್ ಬರ್ತಾರೆ ಅಂತ ಏನಾರು ನಿಮ್ಗೆ ಏನಾರು ಇದೆಯಾ? ಬರ್ಬೋದು ಅಂತ? ಮುಂದೆ ಇನ್ನು ಟೈಮ್ ಇದೆ. ಫ್ರೀ ಬಸ್ ಎಲ್ಲ ಕೊಡ್ತಿರೋದು ಹೇಗೆ ಅನ್ಸುತ್ತೆ ಅಮ್ಮ ನಿಮಗೆ? ಖುಷಿ ಇದೆ. ಖುಷಿ ಇದೆ. ಹೌದು. ಓಕೆ, ಈ ಸಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಯಾರನ್ನು ಗೆಲ್ಲಿಸ್ತೀರಾ? ಕಾಂಗ್ರೆಸ್, BJPನ, ರಾಘವೇಂದ್ರ ಅವ್ರು ನಿಂತಿದ್ದಾರೆ ಅಥವಾ ಈಶ್ವರಪ್ಪ ಅವ್ರು ನಿಂತಿದ್ದಾರೆ? ನೋಡೋಣ ಯಾರಿಂದ ಅನುಕೂಲ ಆಗಿದೆ ಅವ್ರಿಗೆ ಹಾಕ್ಬೇಕು ಅನ್ಕೊಂಡಿನಿ. ಅಂದ್ರೆ ನಿಮ್ಗೆ ಯಾರಿಂದ ಆಗಿದೆ ಹೇಳ್ಬಿಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯಯಿಂದನೇ ಆಗಿರೋದು. ಇವೆಲ್ಲ ಎಲೆಕ್ಷನ್ ಆದ್ಮೇಲೆ ಇರುತ್ತೆ ಅಂತ ಅನ್ಕೊಂಡಿದ್ದೀರಾ ಅಮ್ಮ ನೀವು? ಅದು ಗೊತ್ತಿಲ್ಲ. ಮನೇಲಿ ನಾವು ರೇಷನ್ ತಿಂತಿದ್ವಿ. ಇಲ್ಲಿ 1 ಲೀಟರ್ ಎಣ್ಣೆ ಪ್ಯಾಕೆಟ್ ಅನ್ನ ತಗೊಂಡೆ ಇವ್ರ ಅಕೌಂಟ್ ಹಾಕ್ತಾ ಇರೋದು. ಆಯ್ತಾ? 1 ಲೀಟರ್ ಎಣ್ಣೆ 115 ರೂಪಾಯಿ ಐತೆ. ಅದೇ BJP ಸರ್ಕಾರ ರಾಜ್ಯದಲ್ಲಿದ್ದಾಗ 94 ರೂಪಾಯಿ ಇತ್ತು. ಆಯ್ತಾ? ದೇಶದಲ್ಲಿ BJP ಇದ್ರೆ ದೇಶ ಸಮೃದ್ಧಿನೂ ಇರ್ತತೆ, ದೇಶ ಇನ್ನೂ ಇಂಪ್ರೂವ್ಮೆಂಟ್ ಆಗ. ಯಾರಿಗೂ ಗೊತ್ತಿಲ್ರಿ ಪ್ರಧಾನಮಂತ್ರಿ ಮೋದಿ ಅಂತ. ಈಗೆಲ್ಲ ಸಣ್ಣ ಮಕ್ಕಳಿಗೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ ಯಾರಿಗೂ ಗೊತ್ತಿಲ್ಲ. ಈಗ 2000 ರೂಪಾಯಿ ಕೊಟ್ಟರು, ಹೌದು. ಕರೆಂಟ್ ಬಿಲ್ ಈಗ ಫ್ರೀ ಅಂತ ಕೊಟ್ಟಿದ್ದಾರೆ. ಒಂದಕ್ಕೊಂದು ಈಗ ದಿನ ಬಳಕೆಲ್ಲ ಬೆಳೆಸೋಂಥ ಬೇಳೆ ಕಾಳುಗಳಾಗಲಿ ಪ್ರತಿಯೊಂದರಲ್ಲೂ ಒಂದಕ್ಕೊಂದು ಡಬಲ್ ಮಾಡ್ಕೊಂತಾನೆ ಹೋಗ್ತಿದ್ದಾರೆ ವಿನಃ ಏನು ಯೂಸ್ ಆಗಿದೆ ಹೇಳಿ ನೋಡೋಣ. ಇವತ್ತು 2000 ರೂಪಾಯಿ ಕೊಟ್ಟು ನಾಳೆ ನಮ್ಮ ದೇಶನ ಅಡ ಇಡೋವಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಬೇಡ ನಮಗೆ. ನಾವು ಈ ಸತಿ BY ರಾಘವೇಂದ್ರ ಅವರನ್ನೇ ಆರಿಸಿ ಮತ್ತೆ ಅವ್ರನ್ನ ಸಂಸದರನ್ನು ಮಾಡ್ತೀವಿ. ನಾವು ಈ ಸತಿನೂ ಸಹ BJPಗೆ ಮತ ಹಾಕೋದು. ಸರಿ ಅಮ್ಮ, ನೀವು ಹೇಳ್ತಾರೆ ಕರೆಕ್ಟು. ಬಟ್ BJPಲೇ ಈಗ ಹೊಂದಾಣಿಕೆ ಇಲ್ದೇನೆ ಈ ಕಡೆ ಬಂಡಾಯವಾಗಿ ಇವ್ರು ಈಶ್ವರಪ್ಪ ಅವ್ರು ಬಂದಿದ್ದಾರೆ, ಅವ್ರಿಗವರೇ ಬೈತಾರೆ ಬೆಳಗ್ಗೆ ಎದ್ರೆ. ಇರ್ಬೋದು ಸರ್, ನಾಳೆ ಆಗಲ್ವಾ ಚುನಾವಣೆ? ಇರ್ಬೋದು ಸರ್, ಆದ್ರೆ ಜನ ಬುದ್ಧಿವಂತರಿದ್ದಾರೆ ಸರ್. ಈಗ ನಾವು ವ್ಯಕ್ತಿಗತವಾಗಿ ನೋಡೋಕ್ಕಿಂತ ಅಭಿವೃದ್ಧಿ ಆಗಿರೋದು ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಇದು ಉಳಿಬೇಕು ಅಂತಂದ್ರೆ ಖಂಡಿತ BJP ಬರಲೇಬೇಕು. ಅಲ್ಲಿ ಮೇಲ್ಗಡೆ ಯಾರು ಪ್ರಧಾನಿ ಮೋದಿ ಅವರೇ ಮತ್ತೆ ಬರ್ತಾರೆ ಸರ್. ಇಲ್ಲ ಸರ್, ಮೋದಿ ಅವರೇ ಆಗ್ಬೇಕು. ಯಾರು ಅವ್ರಿಗೆ ಪ್ಲಾನ್ ಬಿ ಇಲ್ವೇ? ಇಲ್ಲ ಸರ್, ಅವರೇ ಆಗ್ಬೇಕು. ಇನ್ನು 5 ವರ್ಷಗಳ ಕಾಲ ನೋಡಿ ಅಭಿವೃದ್ಧಿ ಯಾವ ತರ. ಈಗಲೇ 10 ವರ್ಷಗಳಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಮತ್ತೆ ಕಾಣಬೇಕು ಅಂದ್ರೆ ನಾವು ಮತ್ತೊಮ್ಮೆ ಅವ್ರನ್ನ ಆರಿಸಿ ತರಬೇಕು. ಯಾಕೆ ಕಾಂಗ್ರೆಸ್ ಬರಲ್ಲ? ಕಾಂಗ್ರೆಸ್ ಅವರು ಎಲ್ಲ ಕೊಟ್ಟಿದ್ದಾರೆ. ಈಗ ನೋಡ್ರಿ ನೀವೇ, ಉಚಿತ 200 ವ್ಯಾಟ್ ಕರೆಂಟ್ ಅಂತ ಕೊಟ್ಟಿದ್ದಾರೆ, ಆಲೆ 7 ರೂಪಾಯಿ ಆಗಿದೆ ಒಂದು ಯೂನಿಟಿಗೆ. ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಆಗತ್ತೆ ಬಸ್ ಟಿಕೆಟ್ ಎಲ್ಲ. ಗಂಡು ಮಕ್ಕಳಿಗೆಲ್ಲ ನಿಂತ್ಕೊಂಡು ಹೋಗೋ ಪರಿಸ್ಥಿತಿ ಬರ್ತಾ ಇದೆ. ಕರ್ನಾಟಕ ಒಳಗಡೆ ಸುತ್ತೊಡೆಯೋಕ್ಕೆ ಬಸ್ಸಲ್ಲಿ ಹೋಗೋದಕ್ಕೆ ಏನೇ ಒಂದಾಗಲಿ. ನಾನಂತೂ ನೋಡ್ರಿ, ನಾನು ಯಾವಾಗಲೂ BJPನೇ. ನಾನು ಬೇರೆ ಯಾವುದಕ್ಕೂ ಹಾಕಿಲ್ಲ. ನನ್ನ ಒಂದು ಒಪಿನಿಯನ್ ನಾನು ಹೇಳಿದ್ದೀನಿ. ನೀವೇನು ಅನ್ಕೋತೀರ ನನಗೆ ಗೊತ್ತಿಲ್ಲ. ಯಾರೇನು ಅನ್ಕೊಳ್ಳೋದು ನಿಮ್ಮ ವೈಯಕ್ತಿಕ, ನಿಮ್ಮ ಅಷ್ಟೇ, ಅದು ನಮ್ಮ ಹಕ್ಕು. ನಾವು ಯಾರಿಗೆ ಬೇಕಾದರೂ ಹಾಕ್ತೀವಿ. ಜಿದ್ದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಥವಾ ಒನ್ ಸೈಡ್ ಮ್ಯಾಚ್ ಅಂತೀರಾ? ಏನಂತೀರಾ? ಒಂದು ಸೈಡ್ ಏನಿಲ್ಲ, ಟಫ್ ಇದೆ. ಟಫ್ ಯಾರ್ಯಾರು ಟಫ್ ಇದೆ ಸರ್ ಈ ಸಲ?
ಇಲ್ಲ ಟಫ್ ಅಂದರೆ ಬಿ ಜೆ ಪಿ ಬರುತ್ತೆ. ಧರ್ಮಸ್ಥಳಕ್ಕೆ ಹೋಗ್ಬೇಕು ಸರ್. ನಮ್ಮ ಬಿಜೆಪಿ ಸರ್ಕಾರ ಬಂದ್ರೆ ವರ್ಷದ 3 ಸರಿ ನಾವು ಹೋಗ್ಬರ್ತೀನಿ ಸರ್. ನಮ್ಮ ಬಿಜೆಪಿ ಸರ್ಕಾರ ಬಂದ್ರೆ. ಹೌದಾ? ಓಕೆ ಸರ್. ಬಟ್ ಹೆಣ್ಮಕ್ಳು ಹೇಳ್ತಾರೆ ನಾವು ವಾರಕ್ಕೂ ಹೋಗ್ಬೋದು, ಫ್ರೀ ಬಸ್ ಐತೆ ಅಂತಾರೆ, ಏನಂತೀರ? ಕಾಂಗ್ರೆಸ್ ಸರ್ಕಾರ ಸರ್ ಬಸ್ ಗಂಡ್ ಮಕ್ಳಿಗೋಸ್ಕರ ಬಿಟ್ಟಿಲ್ಲ ಸರ್, ಹೆಣ್ಮಕ್ಳಿಗೋಸ್ಕರ ಬಿಟ್ಟಿದ್ದಾರೆ ಸರ್. ಹೌದಾ? ಹೌದು ಸರ್. ಅದೇ ಏನಂತೀರ ಅವ್ರ ಗ್ಯಾರಂಟಿಗಳಿಗೆಲ್ಲ? ಗ್ಯಾರಂಟಿಗಳು ಎಲ್ಲ ಸರ್ ಬಿಜೆಪಿ ಸರ್ಕಾರ ಬಂದ್ರೆ ಸರ್ ಈ ಸರ್ತಿ ಮತ್ತೆ ನಮ್ಮ ಸರ್ಕಾರ ಬಿಜೆಪಿನೇ ಅಂತ ಹೇಳ್ಬೋದು ಸರ್ ನಾವು. ಗ್ಯಾರಂಟಿ ಯಾವುದು ನೆಕ್ಸ್ಟ್ ನಡೆಸಲ್ಲ ಸರ್. ಬಿಜೆಪಿ ಸರ್ಕಾರ ಬಂದ್ಮೇಲೆ ಎಲ್ಲ ಸ್ಟಾಪ್ ಮಾಡ್ತಾರೆ ಸರ್ ಅವರು. ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ವಾ ಹಂಗಾರೆ? ಸರ್ ಯಾರೋ ಹಂಗಂತ ಹೇಳಿ ಎಲ್ಲರನ್ನೂ ಕೂಡ ದೂರೋದು ತಪ್ಪಾಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಪಕ್ಷದಲ್ಲಿ ತುಂಬ ಪ್ರಾಮಾಣಿಕವಾಗಿ ದುಡಿಯುವಂಥ ಪ್ರಯತ್ನ ಮಾಡ್ತಾ ಇರ್ಬೋದು. ಬಟ್ ಪಕ್ಷ ಅಂತೇಳಿ ಬಂದಾಗ ಪ್ರತಿ ಪ್ರಜೆ ಕೂಡ ಪಕ್ಷವನ್ನು ನೋಡಿ ವೋಟ್ ಹಾಕೋದ್ರಿಂದ ನಮ್ಮ ದೇಶದಲ್ಲಿ ಆ ರೀತಿಯ ಒಂದು ಉತ್ತಮ ಬೆಳವಣಿಗೆಗಳು ಆಗ್ತಿಲ್ಲ ಅಂತೇಳಿ ವಾಟ್ ಐ ಫೀಲ್ ಸರ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಶಂಕರಘಟ್ಟದಲ್ಲಿ ನಾನಿದ್ದೀನಿ ಇವಾಗ. ಬನ್ನಿ ಇಲ್ಲಿನ ಮತದಾರ ಬಂಧುಗಳು ಯಾರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಈಗ ಬೇರೆ ಬಂಡಾಯ ಅಭ್ಯರ್ಥಿಯಾಗಿ ಈಗ ಈಶ್ವರಪ್ಪ ಅವ್ರು ಬಂದಿದ್ದಾರೆ, ಏನು ವಾಪಕಿ ಬಸ್ ತಗೋತಾರ ಅಥವಾ ಹೆಂಗೆ ಅವರು? ಅದು ಅವ್ರು ವಾಪಸ್ ಅಂತೆಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ಬಿಜೆಪಿ ಚೆನ್ನಾಗಿದೆ, ಮೋದಿ ನೋಡಿ ಓಟ್ ಹಾಕೋದು ಜಾಸ್ತಿ. ಅಲ್ಲ ಸರ್, ಈಗ JDS ಬಿಜೆಪಿ ಎರಡೂ ಮೈತ್ರಿ ಆಗ್ಬಿಟ್ಟಿದೆ. ಅದೇ ಪ್ಲಸ್ ಪಾಯಿಂಟ್ ಆಗಿದ್ದು. ಹಂಗಾಗಿ ರಾಘಣ್ಣವರು ಒಂದು ನಮ್ಮ ಲೆಕ್ಕಾಚಾರ 2.5-3 ಲಕ್ಷ ಲೀಡ್ ಇಂದ ಗೆಲ್ತಾರೆ. ಅಲ್ಲ ಸರ್, ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟದ 5 ನಾವು ಜನಕ್ಕೆ ಕೊಟ್ಟ ಮಾತನ್ನ ನಡೆದಿದೀವಿ ಅಂತಾರೆ, ಅದೆಲ್ಲ ವರ್ಕೌಟ್ ಆಗೋದು? ಅದು ಯಾವುದಂಡಿ ಅಲ್ಲ ಸರ್. ML ಎಲೆಕ್ಷನ್ ಬೇರೆ, MP ಎಲೆಕ್ಷನ್ ಬೇರೆ. ದೇಶ ನೋಡಬೇಕು, ದೇಶ ಸುರಕ್ಷಿತವಾಗಿರಬೇಕು, ನಾವೆಲ್ಲ ಸುರಕ್ಷಿತವಾಗಿರಬೇಕು ಅಂದ್ರೆ ಈ ಸಲ ಬಿಜೆಪಿ ಬೇಕು. ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗಲ್ವಾ? ನಮಗೆ ಬೇಡ. ನಿಮಗೆ ಬೇಡ? ಮೋದಿನೇ ಇರಬೇಕು. ಮೋದಿನೇ ಬೇಕಾ ನಿಮಗೆ? ರಾಘವೇಂದ್ರಣ್ಣ ವಿನ್ನಿಂಗ್ ಕ್ಯಾಂಡಿಡೇಟು, ಬಿಜೆಪಿನೇ ಸರ್ ವಿನ್ ಆಗೋದು. ಹೌದಾ? ಯಾಕೆ ಸರ್, ಕಾಂಗ್ರೆಸ್ ಅಥವಾ ಈಗ ಬಂಡಾಯವಾಗಿ ನಿಂತಿರೋದು ಅಭ್ಯರ್ಥಿಗಳ ಎಲ್ಲ ಏನು ಇದಾಗಿದೆ ಅಂತ ಅವ್ರಿಗೆ ಓಟ್ ಹಾಕ್ಬೇಕು. ಗ್ಯಾರಂಟಿ ಕೊಟ್ಟಿದ್ದಲ್ಲ ಕಾಂಗ್ರೆಸ್ ಅವರು, ಈಗ 5 ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಅವ್ರು ವಿನ್ ಆಗಿಲ್ಲ. ಕರ್ನಾಟಕದಲ್ಲಿ ಯಡಿಯೂರಪ್ಪ ಸ್ವಲ್ಪ ಸೈಲೆಂಟ್ ಆಗಿದ್ರು ಅಂತ ವಿನ್ ಆಗಿದೆ ಅಷ್ಟೇ. ಸರ್ ಈಶ್ವರಪ್ಪ ಅವರು ಅವರಿಗೆ ಮನಸ್ಸಿಗೆ ಸ್ವಲ್ಪ ದುಃಖ ಆಗಿದೆ ಬಿಜೆಪಿ, ಆದರೂ ಬಿಜೆಪಿನೇ ಸರ್. ಇಲ್ಲ ಹೆಂಗಿದೆ ಈ ಸಲ ಲೋಕಸಭಾ ಚುನಾವಣೆ ಶಿವಮೊಗ್ಗದ? ರಾಘಣ್ಣನ್ ಚೆನ್ನಾಗಿದೆ ಸರ್ ಬಿಜೆಪಿ. ನಾವು ಈ ಸರಿ ನೋಟಕ್ಕೆ ಓಟ್ ಹಾಕೋಣ ಅಂತ ಇದೀವಿ ಸರ್. ನೋಟಾಕೆ? ಹೌದು ಸರ್. ಅಲ್ಲ ಸರ್, ಯಾಕೆ ಅಂದ್ರೆ ಒಂದು ವಿಚಾರ ಹೇಳ್ತೀವಿ. ಯಡಿಯೂರಪ್ಪನ ಜೊತೆಯಲ್ಲಿ ಇಷ್ಟು ವರ್ಷ ಈಶ್ವರಪ್ಪ ಇದ್ರು. ಹೌದು. ಆಮೇಲೆ ನಿಷ್ಠಾವಂತ ಕಾರ್ಯಕರ್ತನೂ ಆಗಿದ್ರು. ಈಗ ಒಂದು ಸ್ಥಾನ ಕೊಡ್ಲಿಲ್ಲ ಅಂದ ತಕ್ಷಣ ಬಂಡಾಯ ಎದ್ದು ಹೋಗೋದ್ರಿಂದ ಅರ್ಥ ಏನಿದೆ? ಅವ್ರಿಗೆ ಓಟ್ ಹಾಕಕ್ಕಾಗತ್ತಾ? ಇಲ್ಲ. ಆಮೇಲೆ ಗೀತಾ ಶಿವರಾಜ್ಕುಮಾರ್ ಇಲ್ಲಿ ಹೋದ್ ಸರಿ JDS ಇಂದ ಬಂದ್ರು, ನಿತ್ರು, ಸೋತ್ರು. ಈ ಸರಿ ಕಾಂಗ್ರೆಸ್ ಇಂದ, ಮುಂದಿನ ಸರಿ ಈ ಸರಿ ಇನ್ನೊಂದಾಯ್ತು, ಮುಂದಿನ ಸರಿ ಬಿಜೆಪಿಯಿಂದ. ಪಕ್ಷದಿಂದ ಹಾರೋರಿಗೆ ಇವರು ಓಟ್ ಹಾಕಕ್ಕಾಗತ್ತಾ? ಅಲ್ಲ, ಹಂಗಾರೆ ಎಲೆಕ್ಷನ್ ಹೋದ್ರೆ ಈ ಸಲ ಇನ್ನ ಬಂದೇ ಇಲ್ಲ. ಒಂದ್ಸಲ ಇಲ್ಲ, ಬಂದಿಲ್ಲ. ಒಂದು ದಿವಸ ಈ ಕಡೆ ಮಕ್ಕ ಹಾಕಿಲ್ಲ ಅವರು. ಅವ್ರಿಗೆ ಹಾಕಕ್ಕಾಗತ್ತಾ? ಆಮೇಲೆ ನಮ್ಮೆಲ್ಲರ ಜನ ನಿರೀಕ್ಷೆ ಇರೋದು ರಾಘವೇಂದ್ರ ಅಂತೇಳಿ. ನಮಗೆ ಅದರ ಅವಶ್ಯಕತೆ ಇಲ್ಲ, ನಾವು ಹಾಕ್ತಿರೋದು ನೋಟ್ ಹಾಕಿ. ಬಿಜೆಪಿ ಸರ್ಕಾರ ಇದೆ, ಎಲ್ಲ ಥರ ರಕ್ಷಣೆನೂ ಇರ್ತಿತ್ತೆ. ಇವರು ಏನು ಮಾಡಿದ್ರು, ಮನೆ ಏನು ಕ್ರಮ ಕೈಗೊಂಡ್ರು. ಹಾಗಾಗಿ ನಾನು ಹೇಳೋದೇನೆಂದರೆ ಕಾಂಗ್ರೆಸ್ಗೆ ದಯವಿಟ್ಟು ಯಾರು ಓಟ್ ಹಾಕ್ಬೇಡಿ. ಯಾವುದೇ ರೀತಿ ರಕ್ಷಣೆ ಇರಲ್ಲ. BJP ಓಟ್ ಹಾಕಿ BJP ಗೆಲ್ಸ್ಕೊಂಡ್ರೆ ಮೋದಿಯವರಿಂದ ಆಗಲಿ ಯಾವುದೇ ಆಗಲಿ ಅಭಿವೃದ್ಧಿ ಆಗುತ್ತೆ. ಮತ್ತೊಂದು ಹಿಂದುತ್ವದಾಗಲಿ ಎನಿವನ್ನಾಗಲಿ ಉಳಿತೈತೆ ಅಂತ ನನ್ನ ಅಭಿಪ್ರಾಯ. ಹಂಗಾರೆ ನೀವು ಶಿವಮೊಗ್ಗದಲ್ಲಿ ಮೋದಿಯವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ತಿದ್ರೆ, ಇಲ್ಲಿರೋ ಅಭ್ಯರ್ಥಿನಲ್ಲ? ಇಲ್ಲಿರೋ ಅಭ್ಯರ್ಥಿ ಆಗಲಿ ಮೋದಿ, ಒಟ್ಟಿನಲ್ಲಿ ನಮಗೆ ಮೋದಿಯವರು BJP ಪಕ್ಷ, ಎಲ್ಲ ಯಾರೇ ಇಲ್ಲಿ BJP ಪಕ್ಷ ಬರಬೇಕು. ಈ ಡೆವಲಪ್ಮೆಂಟ್ ಕಾರಣ ಇರೋ ಮೋದಿ. ಧರ್ಮ ಉಳಿಬೇಕು, ದೇಶ ಉಳಿಬೇಕು, ಅಭಿವೃದ್ಧಿ ಬೆಳಿಬೇಕು. ಈ ಲೋಕಲ್ ಈ ಭ್ರಷ್ಟರನ್ನ ಮೊದಲು ಒಳ ಹಾಕ್ಬೇಕು. ಭ್ರಷ್ಟರಿಗೆ ಹೋದ್ರೆ ದೇಶ ಆಡ್ತಾರೆ, ಭ್ರಷ್ಟರೇ. ಲೂಟಿ ಹೊಡೆದ್ರೆ ಭ್ರಷ್ಟ ಆಡ್ತಿರೋರು, ಲೂಟಿ ಹೊಡಿತಾರೆ, ಲಂಚ ಹೊಡಿತಾರೆ. ಆ ಆಫೀಸಿಗೆ ಹೋದ್ ಲಂಚ, ಅವರ ದೇಶ ಆಡ್ತಾರೆ. ಅವ್ರ ಕೈ ಕೊಟ್ಟು ನಿಂತ ಮಾಡ್ತೀರಾ? ಬಿಟ್ಟು 4 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಇನ್ನು 12 ರೂಪಾಯಿ ಲಾಟ್ ಬುಟ್ಟು ಹೊಡಿತಾರೆ. ನಮ್ಮಲ್ಲಿ ಬೆಂಕಿ ಇಡ್ತಾರೆ, ಜಾತಿಯೋದ್ ಬೆಂಕಿ ಇಡ್ತಾರೆ. ದೇಶ ಉಳಿಬೇಕು, ಮೋದಿ ಬರಬೇಕು. ಶಿವಮೊಗ್ಗ ಅಭಿವೃದ್ಧಿ ಎಷ್ಟಾಗಿದೆ ರಾಘವೇಂದ್ರ, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಯಾವ ರೋಡ್ ನೋಡ್ರಿ, ಎಷ್ಟು ಜನ ಕೆಲಸ ಸಿಗ್ತೈತೆ. ಈ ಬೊಗಳೆ ಹೊಡ್ಕೊಂಡು ಸುಳ್ಳು ಹೊಡ್ಕೊಂಡು 4 ಜನ ಕೊಟ್ಬಿಟ್ಟು ಲೂಟಿ ಹೊಡಿತಾರೆ. ದೇಶ ಆಡ್ತಾರೆ, ಲೋಕಲ್ ಆಡ್ತಾರೆ, ಭ್ರಷ್ಟರೇ. ಬಟ್ ಆದ್ರೆ ಸರ್, ಇಲ್ಲಿ ಅವ್ರ ಪಕ್ಷದಲ್ಲೇ ಈಗ ಕಿತ್ತಾಡ್ಕೊಂಡು ಅದು ಮನೆಯಲ್ಲಿ ನಾವು ಅಂಟಮ್ ಜಗಳ ಆಡ್ತೀವಿ. ಒಂದು ಮನೆ ಅಂದ್ಮೇಲೆ ಜಗಳ ಇದ್ದಿದ್ದಾವೆಲ್ಲ. ಅದು ಮೋದಿ ಹಾಗೂ ವಾಜಪೇಯಿ ಅವರು ಬಂದ ಮೇಲೆ ನಮ್ಮ ದೇಶದ ಅಭಿವೃದ್ಧಿ, ಹಾಗೆ ನಮ್ಮ ಸೈನಿಕರು ಎಷ್ಟು ಅವರ ಫ್ಯಾಮಿಲಿಗೋಸ್ಕರ ಎಷ್ಟು ಶ್ರಮ ಹಾಕಿದ್ದಾರೆ ಅಂದರೆ ಇಡೀ ಜಗತ್ತೇ ನೋಡ್ತಿದೆ. ಇಂಡಿಯನ್ ಆರ್ಮಿ ಅಂದರೆ ಸರ್, ಇಲ್ಲಿನ ಪರಿಸ್ಥಿತಿ ಏನಾದ್ರು? ಇಲ್ಲಿನ ಪರಿಸ್ಥಿತಿ ಅಂದರೆ ರಾಘವೇಂದ್ರ ಈ ಭಾಗಕ್ಕೆ ಹೆಚ್ಚು ಕಮ್ಮಿ ಒಂದು 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿರುವಂಥ ರಸ್ತೆಗಳಾಗಲಿ, ದೇವಸ್ಥಾನಗಳಾಗಲಿ, ಪ್ರತಿಯೊಂದು ಎಲ್ಲ ಕೆಲಸಗಳು ರಾಘವೇಂದ್ರ ಅವರು ಮಾಡಿದ್ದಾರೆ. ರಾಘವೇಂದ್ರ ಅವರು ಭ್ರಷ್ಟಾಚಾರ ಇಲ್ಲ, ಮುಕ್ತ.
ಹಾಗಾಗಿ ನಮಗೆ ರಾಘವೇಂದ್ರ ಅವರು ಬೇಕು, BJP ಗೆಲ್ಲಬೇಕು, ನರೇಂದ್ರ ಮೋದಿ ಬೇಕೇ ಬೇಕು ನಮಗೆ. ಇವರೆಲ್ಲ ಹೇಳೋದಲ್ಲ ರಾಜಕೀಯ ವಿಚಾರ ಹೇಳ್ಬೇಕಂದ್ರೆ BJP ಅಂತಾರೆ. ಇರಲಿ, BJP ಒಳ್ಳೇದೇ. ಆದರೆ ಈಗೇನು ಗ್ಯಾರಂಟಿ ಕೊಟ್ಟಿರೋದು, ಕುಮಾರ್ ಬಂಗಾರಪ್ಪ ಆಗಲಿ ಮಧು ಬಂಗಾರಪ್ಪ ಆಗಲಿ ಒಂದು ಪಕ್ಷದಲ್ಲಿ ಇದ್ದವರು. ಆದರೆ ಈ ಮಕ ನೋಡ್ತಾರೆ ಗೀತಾ ಶಿವರಾಜ್ಕುಮಾರ್ಗೆ. ಬಂಗಾರಪ್ಪ ರೈತರಿಗೆ ಎಷ್ಟೋ ಒಳ್ಳೇದು ಮಾಡ್ದ. ಪಂಪ್ ಸೆಟ್ಟು ಉಚಿತವಾಗಿ ಆಶ್ರಯ ಯೋಜನೆ ಇವೆಲ್ಲ ಕೊಟ್ಟ. ಇವರೇನು ಉಚಿತ 5 ಕೋಟಿ ಇರೋದಕ್ಕಿಂತ ಬಂಗಾರಪ್ಪ ಭಾಳ ಹೆಲ್ಪ್ ಮಾಡ್ಯಾನ ಕರ್ನಾಟಕಕ್ಕೆ. ಅದನ್ನು ಮಕ ನೋಡಿ ಗೀತಾ ಶಿವರಾಜ್ಕುಮಾರ್ ಓಟ್ ಹಾಕ್ತಾರೆ ಹೊರತು ಯಡಿಯೂರಪ್ಪನ ಮಕ ನೋಡಲ್ವಾ? ಯಡಿಯೂರಪ್ಪನ ಮಕ ನೋಡೋ. ಯಡಿಯೂರಪ್ಪ ಆಸ್ತಿಗಾಗಿ ಮಕ್ಕಳನ್ನ ಹುಟ್ಟಿಸಿರೋದಷ್ಟೇ. ನಿಮ್ಗೆ 2,000 ಬರ್ತಾ ಇದೆ ತಿಂಗಳ ಪಕ್ಕ ಬರ್ತಾ ಇದೆ? ಎಲ್ಲೂ ನಿಂತಿಲ್ಲ? ಹೆಂಗ ಅನಿಸ್ತಾ ಇದೆ ಭಾಗ್ಯಗಳೆಲ್ಲ? ಖುಷಿ ಕೊಟ್ಟಿದ್ಯಾ? ಅಲ್ಲ, ಖುಷಿ ಪಟ್ಟಿದೆ. ಆದ್ರೆ BJP ಬರಬೇಕು. ಯಾರನ್ನ ಗೆಲ್ಲಿಸ್ತೀರಾ ಸರ್ ಲೋಕಸಭೆ ಚುನಾವಣೆ ಶಿವಮೊಗ್ಗದಲ್ಲಿ? ಯಾರೋ ಕಾಂಗ್ರೆಸ್. ಓ, ಕಾರಣ ಏನಲ್ಲ, ಇವಾಗ ಅದು ಹಸ್ತ ಯಾವಾಗ್ಲೂ ಫಸ್ಟ್ ಇಂದಲ್ಲ ಇತ್ತು. ಅದು ಸುಮ್ನೆ ಅಷ್ಟೇ ನಾಟಕನ. ಯಾಕೆ ಕೊಟ್ರು ಗೊತ್ತಾ? ಗೆಲ್ಲಿ ಅಂತ ಕೊಡ್ತಾವ್ನಿ. ಮತ್ತೀಗ ನೀವ್ ಹಾಕಲ್ವಾ? ಯಾರು ಓಟ್ ಹಾಕ್ತೀರಂಗಾರೆ? ನಾವು ಹಸ್ತಕ್ಕೆ ಹಾಕೋದು. ಮತ್ತೀಗ ಇರಲ್ಲ ಅಂತೀರಿ, ಅಷ್ಟು ಕೋಟ್ ಹಾಕೋದು ಅಂತೀರಿ. ಎಲ್ಲಿ ಇರಲ್ಲ ಅಂದೆ? ಮತ್ ನಿಲ್ಸ್ಬಿಡ್ತಾರಲ್ಲ ಎಲ್ಲ, ಏನ್ ಮಾಡ್ತೀರಾ? ಬಿಡು, ಅದನ್ನೇ ತಿನ್ನಲ್ಲ ನಾವು. ಕೂಲಿ ಮಾಡೋದು ನಮಗೆ ತಪ್ಪಲ್ಲ ಏನಪ್ಪಾ. ಮತ್ತೀಗ ಇಲ್ಲ ನಮ್ಮ ಈಗ ಯಡಿಯೂರಪ್ಪರ ಮಗ ನಿಂತವ್ರೆ. ಯಾರ ನಿಂತ್ಕೊಳ್ಳಿ, ನಾವು ಹಾಕೋದೇ ಹಸ್ತಕ್ಕಪ್ಪ. ಯಾರು ನಿಂತ್ಕೊಳ್ಳಿ, ಒಬ್ಬರ್ಲಿಗೆ ಹೋಗ್ದೆ ಅಷ್ಟೇ. ಅಲ್ಲ ಮೇಡಮ್, ಹೆಂಗಸ್ರು ಪರಿಸ್ಥಿತಿನೇ ಹಿಂಗಾದ್ರೆ ಗಂಡಸ್ರು ಸ್ಥಿತಿ ಹೆಂಗೆ? ಬೇಕಾಗಿರ್ಲಿಲ್ಲ ಸರ್. ಈಗ ದುಡಿಮೆ ಮಾಡೋರು ತುಂಬಾ ಕಮ್ಮಿ ಆಗಿ ಹೋಗಿದ್ದಾರೆ. ಇವಾಗ ರೇಷನ್ ಫ್ರೀ ಸಿಗ್ತಿದೆ, ದುಡ್ಡು ಫ್ರೀ ಸಿಗ್ತಿದೆ, ಬಸ್ ಫ್ರೀ ಸಿಗ್ತಿದೆ ಅಂದ್ರೆ ಯಾರು ದುಡಿಮೆ ಮಾಡಕ್ ಹೋಗ್ತಾರೆ ಹೇಳಿ? ಮತ್ತೆ ಮೇಡಮ್ ಅಭಿವೃದ್ಧಿ ಏನು ಇಲ್ವಾ ಈ ಕಡೆ ಎಲ್ಲ? ಅಭಿವೃದ್ಧಿ ಇದೆ, ಪರವಾಗಿಲ್ಲ. ಬಸ್ ಇಷ್ಟೊಂದು ಕಷ್ಟ ಅಂತೀರಾ? ಬಸ್ ಈಗ ನಾವು ಪ್ರೈವೇಟ್ ಬಸ್ಸಿಗೆ ಹೋಗ್ತಿರೋದು, ಗೌರ್ಮೆಂಟ್ ಬಸ್ ಅಂತ ಏನಿಲ್ಲ ಇವಾಗ. ಹೆಂಗಿದೆ ಇಲ್ಲಿ ಶಿವಮೊಗ್ಗ ಲೋಕಸಭೆ? ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಆಗ್ಬಿಟ್ಟಿದೆ. ಅಲ್ಲ ಸರ್, ಈಗ ಇಬ್ರು ಜಗಳ 300 ಲಾಭ ಅಂತ ಅನ್ಬಿಟ್ರಿ ಕಾಂಗ್ರೆಸ್ ಅವ್ರಿಗೆ. ಬಟ್ ಕಾಂಗ್ರೆಸ್ ಅಭ್ಯರ್ಥಿಯವರ ಅಣ್ಣ ಸಹೋದರ ಇಬ್ರು ರಾಜಕೀಯದಲ್ಲೇ ಇದಾರೆ, ಒಬ್ರು ಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿ ಮಗಳೇನೆ, ಇವನು ಮುಖ್ಯಮಂತ್ರಿ ಮಗನೇ. ಅವ್ರು ಬಂಗಾರಪ್ಪನ ಮಗ, ಯಡಿಯೂರಪ್ಪನ ಮಗ. ಅದನ್ನ ನೋಡಲ್ಲ ಇಲ್ಲಿ, ಇದು ನೋಡೋದು ಮೋದಿಯ. ನಾವು ಹಳೇದು ಉಪಕಾರ ಮಾಡಿದವ್ರು ನೆನೆಸ್ತೀವಿ, ವಸ್ತು ಮಾಡಿದವ್ರು ಬೇಡ. ಬಂಗಾರಪ್ಪರು HP ಮೋಟ್ರು ಫ್ರೀ ಕೊಟ್ಟರು, ಇವತ್ತು ಓಡ್ತಾ ಇದೆ. ತಲೆ ಮೇಲೆ ಕಟ್ಕೋತಾರ ಮನೇನ ಜಾಗ ಕೊಡ್ದಲ್ಲೇ ಅಂದರು ಬಂಗಾರಪ್ಪರು. ಒಂದೊಂದು ಊರಾಗದೆ ನೆನೆಸ್ಬೇಕ ಬೇಡವ ನಾವು ಅವ್ರನ್ನ? ಬಂಗಾರಪ್ಪರು ಹಳಬರು ನೆನೆಸ್ತೀವಿ ನಾವು ಓಟ್ ಹಾಕೋದು ಯಾರಿಗೆ ಅಂತ ಕೇಳಿದ್ರೆ ನಾವು ಹಾಕೋದು ಗೀತಮ್ಮಂಗೆನೆ. ಯಾಕಂದರೆ ಓಟ್ ಹಾಕೋರು ಮನೆಯಲ್ಲ ಅವ್ರೆ ಕಾಂಗ್ರೆಸ್ಗೆ. ಬೀದಿಲಿ ಬಂದು ಮಾತಾಡಲ್ಲ, ಮನೆ ಒಳಗೆ ಅವ್ರೆ ಒಪ್ಪಮತ. ಅಲ್ಲ, ಮತ್ತೆ ಹೋದ್ಸಲ ಎಲೆಕ್ಷನ್ ಹೋದವರು ಈ ಸಲ ಬರ್ತಿರೋದು ಅಂತಾರಲ್ಲ. ಈ ಹೋದ್ಸಲಿ ಹೋದವ್ರು ಅಂದ್ರೆ 2 ಪಕ್ಷ ಇತ್ತು, JDS ಕಾಂಗ್ರೆಸ್ಸು. ಕಾಂಗ್ರೆಸ್ಗೆ ಜಾಸ್ತಿ ಬಿತ್ತು, JDSಗೆ ಅದು 5 ಲಕ್ಷ ತಗೊಂಡದೆ. ಈ ಬಾರಿ ಗೀತಕ್ಕನಿಗೆ ಒಲವಿದೆ. ಗ್ಯಾರಂಟಿ ಇದರಿಂದ ಈ ಸತಿ ಭದ್ರಾವತಿಯಲ್ಲಿ BK ಸಂಗಮೇಶ್ವರ ಆಶೀರ್ವಾದದಿಂದ ಭದ್ರಾವತಿಯಲ್ಲಿ 50,000 ಲೀಡು ಗೀತಾ ಶಿವರಾಜ್ಕುಮಾರ್ಗೆ ಈ ಬಾರಿ ಆಗುತ್ತೆ. ಅವ್ರವ್ರು ಯಾಕೆ ಕಿತ್ತಾಡ್ತಾ ಇದ್ದಾರೆ? ಅವ್ರವ್ರೆ ಅಂದ್ರೆ ಅದೇ ನಾ ಮಾಡಿದ್ದೀನಿ ಅಂತ ಅವ್ರವ್ರ ಮನೆಗಳಿಗೆ ಮಾಡಿದ್ದಾರೆ. ಜನಗಳಿಗೆ ಅನುಕೂಲ ಹಂಗೆ ಯಾವ ಮಾಡಿಲ್ಲ. ಮೋದಿ ಅಂತಾರೆ. ಮೋದಿ ಅವ್ರು ಏನು ಮಾಡಿದ್ದಾರೆ, ಏನು ಉಪಯೋಗ ಮಾಡಿದ್ದಾರೆ? ಒಂದು ತೋರಿಸ್ರೆ ಏನು ಉಪಯೋಗ ಮಾಡಿದ್ದಾರೆ? ನಾವು ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿಗಳು. ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ಬರುತ್ತೆ, ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಉದ್ಯೋಗಗಳು ಇಲ್ಲದೆ ಎಲ್ಲ ಇದಾಗಿದ್ದಾರೆ. ಅದರಿಂದ ಈ ಬಾರಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಗ್ಯಾರಂಟಿ ಎಲ್ಲ ಹೆಣ್ಮಕ್ಳು ಕೊಟ್ಟಿರೋದೆಲ್ಲ ಹೆಂಗನ್ಸುತ್ತೆ ನಿಮ್ಗೆ? ಗ್ಯಾರಂಟಿ ಕೊಟ್ಟಿರೋದಂದ್ರೆ ಸರ್ಕಾರ ಹಾಳಾಗೋಗ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಅಷ್ಟು ಜನ ಸೇರಿದ್ರು ಈಶ್ವರಪ್ಪ ಅವರ ನಾಮಿನೇಷನ್ಗೆ? ಯಾರು ಬೇಕಾದ್ರೆ ಜನ ಸೇರಿಸ್ತಾರೆ, ದುಡ್ಡಿದ್ರೆ. ದುಡ್ಡಿದ್ಬಿಟ್ರೆ ಹಂಗಾರೆ ದುಡ್ಡಿಗೆ ಜನ ಬಂದ್ಬಿಡ್ತಾರೆ ಅಂತ ಬಂದ್ಬಿಡ್ತಾರೆ. ಇಲ್ಲಿ ಹಂಗಾರೆ ಇಲ್ಲಿ ನಡೀತಾ ಇರೋದು ದುಡ್ಡು ಅಂತೀರಾ? ಅಲ್ಲ, ಅದು ಜನ ಸೇರ್ಸಕ್ಕೆ ಮಾತ್ರ. ಓಟ್ ಹಾಕೋದು ಆಮೇಲೆ ಅವ್ರವ್ರ ವೈಯಕ್ತಿಕವಾಗಿ ಹಾಕ್ತಾರೆ. ಏನ್ ಅಭಿವೃದ್ಧಿ ಆಗಿದೆ ಅಂತೀರಾ ಇಲ್ಲಿ? ಇಲ್ಲಿ BJP ಅಭಿವೃದ್ಧಿ ಆಗಿದೆ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತೀರಾ? ಎಲ್ಲದೂ ಮಾಡಿದ್ದಾರೆ, ಸಾರ್ವಜನಿಕವಾಗಿ ಎಲ್ಲ. ಏನೇ ಶಂಕರಘಟ್ಟಾಗೆ ಬೆಳಗ್ಗೆ ಒಂದು ಗೌರ್ಮೆಂಟ್ ಬಸ್ಸು ಬಿಟ್ಟರೆ ಸಾಯಂಕಾಲ ಒಂದು ಗೌರ್ಮೆಂಟ್ ಬಸ್ಸು ಅಂತಾರೆ. ಗೌರ್ಮೆಂಟ್ ಬಸ್ ಅಂದ್ರೆ ಈಗ BJP ಸಪರೇಟ್ ಆಗಿ ಬಿಡೋಕ್ಕಾಗತ್ತಾ? ಸರ್ಕಾರದ ವತಿಯಿಂದ ಬಿಡಬೇಕು. ನೋಡಿ, ಪ್ರೈವೇಟ್ ಬಸ್ ಅಲ್ಲಿ ಈಗಲೂ ಎಷ್ಟು ನಾವು ನೋಡ್ದಂಗೆ ಆಗ್ಲಿಂದ ಒಂದು 7-8 ಪ್ರೈವೇಟ್ ಬಸ್ಸೇ ಓಡಾಡ್ತು. ಹೆಂಗಸುಗಳೇ ಪ್ರೈವೇಟ್ ಬಸ್ ಅಲ್ಲಿ ಹತ್ತದ. ಹೆಂಗಸರೇ ಪ್ರೈವೇಟ್ ಬಸ್ ಅಲ್ಲಿ ಹತ್ತದಾರ ಅಂದ್ರೆ ಗಂಡಸರಿಗೆ ಜಾಗ ಇರಲ್ಲ, ಅದಕ್ಕೆ ಹೆಂಗಸರೇ ಹತ್ಕೊಂಡು ಹೋಗ್ತಾರೆ. 1 ಲಕ್ಷ ಓಟು ಸರ್ ಭದ್ರಾವತಿ ತಾಲೂಕಲ್ಲಿ BY ರಾಘವೇಂದ್ರ ಆಗ್ತದೆ ಸರ್ ಭದ್ರಾವತಿ. ಹೌದಾ? ಯಾಕೆ ಅಂದ್ರೆ ಈ ಸಿಂಗಮನೆ ಭಾಗದಲ್ಲೇ
ಏನು ಅಭಿವೃದ್ಧಿ ಮಾಡೋದು ಕೇಳ್ತಾರಲ್ಲ, ಸಮುದಾಯ ಭವನಗಳು, ರೋಡ್ಗಳು, ಚರಂಡಿಗಳು 9 ಕೋಟಿ ಮೇಲೆ ಗ್ರಾಂಟ್ ಕೊಟ್ಟಿದ್ದಾರೆ. ವಿತ್ ರೆಕಾರ್ಡ್ಸ್ ಕೊಡ್ತೀವಿ ನಾವು. ರಾಘಣ್ಣ ಏನು ಮಾಡಿ ಅಂತ ಕೇಳ್ತಾರಲ್ಲ ಅವರು. ಮತ್ತೆ ಇಷ್ಟೆಲ್ಲ ಅಭಿವೃದ್ಧಿಯಾಗಿ ಇದೆಲ್ಲ ಕೆಲಸ ಮಾಡಿದ್ಮೇಲೆ ಈಶ್ವರಪ್ಪನ ಸುಮ್ಮನಿರ್ಬೇಕಾಗಿತ್ತು. ಸೊ ಅದು ಅವ್ರ ವೈಯಕ್ತಿಕ, ನಮ್ಮ ಮತದಾರಗಳು ನಾವು ಹೇಳಕ್ ಬರಲ್ಲ. ನಾವೇಂದ್ರೆ ಬಿಜೆಪಿ. ಹಂಗಾರೀಗ ಈಶ್ವರಪ್ಪನವ್ರ ವೈಯಕ್ತಿಕ ಕಾರಣಗಳಿಂದ ಅವ್ರು ವೈಯಕ್ತಿಕವಾಗಿ ಎಲೆಕ್ಷನ್ ನಿಲ್ತಾ ಇದ್ದಾರೆ, ಜನರು ಉದ್ಧಾರಕ್ಕಲ್ಲ ಅಂತೀರಾ? ಅದು ಅವ್ರ ವೈಯಕ್ತಿಕ ವಿಚಾರಗಳು ನಮಗೆ ಬೇಡ. ನಮಗೆ ಬಿಜೆಪಿ ಬೇಕು. ಕಟ್ಟಿರ್ಲಿಲ್ಲ ನಾವು ಹೇಳ್ತಿಲ್ವಲ್ಲ. ನಾವು ಅಭಿವೃದ್ಧಿ ಮಾಡಿ ರಾಘವೇಂದ್ರ ಅವರು ಈಗ ಮಾಡೋ ಕೆಲಸ ರಾಘವೇಂದ್ರ ಅವರು. ಈ ಕಾಂಗ್ರೆಸ್ ಇಂದ ಎಲ್ಲ ಭಾಗ್ಯಗಳು ಕೊಟ್ಟು ಅಭಿವೃದ್ಧಿನೇ ಇಲ್ಲ ಅಂತಾರಲ್ಲ ರಾಜ್ಯದಲ್ಲಿ, ಅದಕ್ಕೆ ಅಭಿವೃದ್ಧಿ ಮುಂದೆ ಆಗುತ್ತೆ ಸರ್. ಒಂದೇ ಸಲ ಅಪ್ಲೈ ಎಲ್ಲ ಅದು ಆಗುತ್ತಾ? ಈಗ ನಿಮ್ ಪ್ರಕಾರ ಇವಾಗ ಮೋದಿ ಹೇಳಿರೋವೆಲ್ಲ ಮಾಡಿದಾರ. 15 ಲಕ್ಷ ಇದು ಕೊಟ್ಟಿದಾರ ಅಕೌಂಟಿಗೆ. 0 ಅಕೌಂಟ್ ಎಲ್ಲ ಮಾಡಿದ್ರಲ್ಲ. ನೀವು 15 ಲಕ್ಷದ ಎಕ್ಸ್ಪೆಕ್ಟೇಷನ್. 15 ಲಕ್ಷದಲ್ಲ, ಎಲೆಕ್ಷನ್ ಟೈಮಲ್ಲಿ ಎಲ್ಲ ಹೇಳ್ತಾರೆ. ಯಾರು ಅನುಷ್ಠಾನಕ್ಕೆ ತಂದಾರ? ಹೆಣ್ಮಕ್ಳಿಗಿರೋದು, ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ, ನೆಮ್ಮದಿಯಾಗಿದ್ದಾರೆ. ಇವತ್ತು 2,000 ದುಡ್ಡು ಬರ್ತಾ ಇದೆ. ಅವರ ಆರ್ಥಿಕತೆ ಸ್ವಲ್ಪ ಗ್ರೋತ್ ಆಗಿದೆ. ಕರೆಂಟ್ ಬಿಲ್ ಫ್ರೀ ಇದೆ. ಕೂಲಿನಲ್ಲಿ ಮಾಡೋಂಥ ಹೆಂಗಸರೆಲ್ಲ ಚೆನ್ನಾಗಿ ಆರಾಮಾಗಿ. ಮತ್ತೆ ತುಂಬಾ ಜನ ಅಂತಾರೆ ಈಗ ಹೆಣ್ಮಕ್ಳು ಫ್ರೀ ಬಸ್ ಬಿಟ್ಬಿಟ್ಟು ಮನೇಲಿ ಸ್ವಲ್ಪ ಏನೋ ಗಂಡನ ಜೊತೆ ಜಗಳ ಗಿಳ ಆಯ್ತು, ಮುನ್ಸಾಯ್ತು ಅಂದ್ರೆ 2 ಜೊತೆ ಬಟ್ಟೆ ಸರ್ ಹೇಳೋರೆಲ್ಲ ತುಂಬಾ ಹೇಳ್ತಾರೆ, ಹೇಳೋದನ್ನೆಲ್ಲ ಕೇಳಕ್ಕಾಗತ್ತೆ ಸರ್. ಹಂಗಾರೆ ಈ ಸಲ ಯಡಿಯೂರಪ್ಪನವ್ರ ಮಗನ್ಗೆ ಇಲ್ಲ ಸರ್, ಅವ್ರಿಗೆ ಹಾಕಲ್ಲ ಸರ್ ನಾವು. ಅಭಿವೃದ್ಧಿ ಇಲ್ವಾ? ಇಲ್ಲ ಸರ್, ಅಭಿವೃದ್ಧಿ ಏನಿಲ್ಲ. ಇವ್ರಾದ್ರೆ ಕೈಗೆ ಸಿಗ್ತಾರೆ, ಅವ್ರು ನೋಡಕ್ಕೆ ಗಾಂಧಿನಗರಕ್ಕೆ ಹೋಗ್ಬೇಕು ಅಂತ ಇಲ್ಲೇ ಇರ್ತಾರಲ್ಲ ಸರ್ ಅವ್ರು. ಈಗ ಇಲ್ಲೇ ಬಂಗಾರಪ್ಪ ಅವ್ರು ಇದ್ದಾರೆ, ಅವ್ರ ಮಗಳು. ಓಕೆ. ಈ ಸಲ ಎಲ್ಲ ಗೀತಾ ಶಿವರಾಜ್ಕುಮಾರ್. ಗೀತಾ ಶಿವರಾಜ್ಕುಮಾರ್ಗೆ ಪಕ್ಕ. ಏನ್ ಅಭಿವೃದ್ಧಿ ಮಾಡಕ್ಕೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ ಕಾಂಗ್ರೆಸ್ ಇಂದ? ಏನೋ ನೋಡೋಣ, ಅವ್ರಿಗೊಂದ್ಸರಿ ಕೊಡೋಣ. ಚೇಂಜ್ ಆದ್ರೆ ಒಳ್ಳೇದು. ಚೇಂಜ್ ಬೇಕು ಅಂತೀರಾ? ಚೇಂಜ್ಗೋಸ್ಕರ ನೀವು ಕಾಂಗ್ರೆಸ್ ಬರ್ಲಿ ಅಂತೀರಾ? ಸೊ ಇವರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಅನ್ನ ನಾವು ಕೊಡ್ತಾ ಇದೀವಿ. ಶಿಕಾರಿಪುರದಲ್ಲಿ ನಾನಿದ್ದೀನಿ, ಬನ್ನಿ ಶಿಕಾರಿಪುರದಲ್ಲಿ ಮಾತಾಡ್ಸೋಣ. ಯಜಮಾನ್ರೆ ನಮಸ್ಕಾರ. ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಲೋಕಸಭಾ ಚುನಾವಣೆ ಇಲ್ಲಿ ಹೆಂಗೆ ರಂಗೇರಿದೆ, ಯಾವ ರೀತಿ ಇದೆ, ಯಾರು ಬರ್ತಾರೆ ಇಲ್ಲಿ ಅಂತೀರಾ? ಭಾಳ ಮಾಡಿ ಬಿಜೆಪಿಯಿಂದ BY ರಾಘವೇಂದ್ರ ಗೆಲ್ಲೋ ಚಾನ್ಸ್ ಇದೆ. ಯಾಕೆ ಅವ್ರ ತವರು ಕ್ಷೇತ್ರ ಅಂತ ಅವ್ರ ಕಡೆ? ಅದಲ್ಲ, ಅವ್ರ ತವರಿಗೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ತವರಿರೋದು ಅಲ್ಲಿ ಬೂಕನಕೆರೆ. ಅವ್ರು ಬೂಕನಕೆರೆ, ಅವ್ರು ಶಿಕಾರಿಪುರದವರಲ್ಲ ಅವರು. ಈ ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿರೋ ಗ್ಯಾರಂಟಿ ಏನು ವರ್ಕೌಟ್ ಆಗಲ್ವಾ? ಅವ್ರಿಗೆ ವೋಟ್ ಬೀಳಲ್ವಾ? ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ. ದುಡ್ಡು ಯಾರ್ದು? ಸಿದ್ದರಾಮಯ್ಯ ಜೋಬಿಂದ ಕೊಡ್ತಾನ? ಶಿವಕುಮಾರ್ ಏನಾದ್ರು ಜೋಬಿಂದ ಕೊಡ್ತಾನ? 5 ಸಾರಿ ಎಷ್ಟು ಎಣ್ಣೆದು ರೇಟು? 5 ಸಾರಿ ಒಂದು 9 ತಿಂಗಳಿಗೆ 110 ರೂಪಾಯಿ ಇದ್ದಿದ್ದು ಇವತ್ತು 180 ರೂಪಾಯಿ. 20 ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದಿದ್ದು 100 ರೂಪಾಯಿ. ಹೆಂಗ್ ಕೊಡ್ತಾನ? ಸಿದ್ದರಾಮಯ್ಯ ಜೋಬಿಂದ ಕೊಡ್ತಾನ? ನಿಮ್ಗೇನು ಅನ್ಸುತ್ತೆ ಈಗ ಫ್ರೀ ಬಸ್ ಅವರೆಲ್ಲ ಓಡಾಡ್ತಿರೋದು? ನಿಮ್ಗೆ ಅವ್ರು ಸಿದ್ದರಾಮಯ್ಯಗೆ ಅವ್ರೊಬ್ರ ಓಟ್ ಹಾಕ್ದಂಗೆ ಮಾಡ್ತಾರ ಸರ್. ಗಂಡ್ಮಕ್ಳು ಯಾರು ಏನೇ ಓಟ್ ಹಾಕಿಲ್ಲ ಸರ್ ಅವ್ರು ಗೆಲ್ಲಕ್ಕೆ. ಪೂರ್ತಿ ಅವ್ರಿಗೆ ಸರ್ ಎಲ್ಲ ಅವ್ರದ ಗೌರ್ಮೆಂಟ್ ಅನ್ನಂಗೆ ಮಾಡ್ತಿದಾರ ಸರ್ ಎಲ್ಲ ಸರ್. ನಾವ್ ಯಾರು ಗಂಡ್ಮಕ್ಳು ಯಾರು ಏನು ಅವ್ರಿಗೆ ಕಣ್ಣಿಗೆ ಕಂಡಿಲ್ಲ ಸರ್ ಸಿದ್ದರಾಮಯ್ಯಗೆ. ಅಲ್ಲ, ಎಲ್ಲರಿಗೂ ಒಂದೇ ಮಾಡ್ಬೇಕು ಸರ್. ಒಂದ್ ಕಣ್ಣ ಸಣ್ಣ, ಒಂದ್ ಕಣ್ಣ ಬೆಣ್ಣೆ ಮಾಡಬಾರ್ದು ಸರ್. ಅವ್ರ ಕಡಿದಾನೆ ಗೆದ್ದಿಲ್ಲ ಸರ್. ಗಂಡ್ಮಕ್ಳು ನಾವು ಓಟ್ ಹಾಕಿತ್ತಾನೆ ಗೆದ್ದಿರೋದು ಅವ್ರು. ಏನ್ ಸರ್ ಹಿಂಗ್ ಮಾಡಿದ್ರೆ ಏನ್ ಸರ್ ಅದು? ಇಲ್ಲಿ BY ರಾಘವೇಂದ್ರ ಅವ್ರು ಇಲ್ಲಿ ಸಂಸದರು, ವಿಜೇಂದ್ರ ಅವ್ರ ಅಣ್ಣ ಇಲ್ಲಿ ಶಾಸಕರು, ಅವ್ರ ಮಕ್ಕ ನೋಡಲ್ವಾ ನೀವು? ಅವ್ರ ಮಕ್ಕ ನೋಡಲ್ಲ ಅಂದ್ರೆ ಪಾಪ ಇವರು ನಮಗೆ ಸಹಾಯ ಮಾಡಿದಾರಲ್ರಿ, ಹಂಗಾಗಿ ಅದನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ? ಏನನ್ಸುತ್ತೆ ನಿಮ್ಗೆ ಸರ್ ಲೋಕಸಭಾ ಚುನಾವಣೆ ಯಾರಿಗೆ ಓಟ್ ಹಾಕ್ಬೇಕು ಅನ್ಸುತ್ತೆ? ಮಾಡ್ಬೇಕ್ರಿ ಓಟ್ ಕಾಂಗ್ರೆಸ್ಗೆ ಮಾಡ್ಬೇಕು. ಕಾಂಗ್ರೆಸ್ಗೆ ಯಾಕೆ? ಅವರೆಲ್ಲ ಸೌಲಭ್ಯ ಮಾಡಿರಲ್ರಿ ನಮಗೆ. BJP ಅವ್ರು ಅಭಿವೃದ್ಧಿ ಮಾಡಿದ್ರೆ, ಮೋದಿ ಅವರು ಇದಾರೆ, ಮೋದಿ ಪಕ್ಷ ಅವ್ರು ಹೇಳ್ತಾರ್ರಿ ಎಲ್ಲರೂ ಅವ್ರ ಪಕ್ಷ ಇದೆ, ಇವ್ರ ಪಕ್ಷ ಅಂತ ಅವರು ಮಾಡ್ತಾರೆ. ನಮ್ಮ ಇದಕ್ಕೆ ನಾವು ಹಾಕ್ತಾ ಇರ್ಬೇಕು ಓಟ್. ಬಂಡಾಯ ಎದ್ದಿರ್ತಕ್ಕಂಥ ಈಶ್ವರಪ್ಪ ಅವರಿಂದ ಈ ತರ ಟಫ್ ಆಗಿದೆಯೋ? ಇಲ್ಲ, 3 ವ್ಯಕ್ತಿಗಳು ಸರಿಸಮ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರು ಕಡಿಮೆ ಅಂತ ಹೇಳಂಗಿಲ್ಲ. ಅವ್ರು ಹೋಗ್ಯಾರ ಅಂತನ ಎಲೆಕ್ಷನ್ ಇಷ್ಟ ಟೈಟ್ ಆಗೈತಿ ಅಂತ ಏನಲ್ಲ. ಜನಗಳು ಮಾತ್ರ ಬಹಳ ಜಾಣತನದಲ್ಲಿ ಈ ಸತಿ ವೋಟ್ ಮಾಡಿ ಯಾವ ವ್ಯಕ್ತಿನ ಆಯ್ಕೆ ಮಾಡ್ತಾರ ಅನ್ನೋದು ಜನಗಳ ಮೇಲೆ ಡಿಪೆಂಡ್ ಆಗಿದೆ. ಹೌದು ಸರ್. ಇಬ್ರು ಈಗ ಪ್ರಕಾರ ಯಾರನ್ನು ನಾವು ಗೆಸ್ ಮಾಡಕ್ ಆಗಲ್ಲ ಅಂತೀರಾ? ಹೌದು. ಯಾಕೆ ಜನಗಳ ಮೂಡ್ ಆ ರೀತಿ ಇದೆ. ಯಾಕೆ ರಾಹುಲ್ ಗಾಂಧಿ ಅವ್ರು ಬೇಡ? ಯಾಕೆಂದ್ರೆ ನಾವು ಔಟ್ ಆಫ್ ಕಂಟ್ರಿಲೆಲ್ಲ ನಮ್ಮ ಇಂಡಿಯಾ ಏನು ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಇವ್ರು ಬಂದರೆ ಕಿತ್ತಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಮೋದಿ ಓಕೆ. ಹೇಳಿ ಸರ್, ನಿಮ್ಮ ಪ್ರಕಾರ ಈ ಸಲ ಯಾರು ಗೆಲ್ತಾರೆ, ಯಾರು ಬರ್ತಾರೆ ಶಿವಮೊಗ್ಗ? ಕಾಂಗ್ರೆಸ್ಸು ಅಲ್ಲ ಸರ್. ಈ ಅಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ರೆ ನೀವು ಶಿಕಾರಿಪುರದಲ್ಲಿ? ಈ ಕಾಂಗ್ರೆಸ್ಗೆ ನೀವು ಯಾಕೆ ಓಟ್ ಹಾಕ್ತೀರಾ? ಈಗ ಅವರು ಶಿವರಾಜ್ ಕುಮಾರ್ ಅವ್ರ ವೈಫ್ ಅಂತನೋ? ಆ ಥರ ಏನಿಲ್ಲ ಸರ್. ಮತ್ತೆ ನಾವು ಸಿದ್ದರಾಮಯ್ಯ ಇದು ಮಾಡೋದು ಅವ್ರ ವೈಫ್ ಅಂತಲ್ಲ. ಸಿದ್ದರಾಮಯ್ಯನವ್ರ ಮುಖ ನೋಡ್ಕೊಂಡು ವೋಟ್ ಮಾಡ್ತಿದ್ರ?
ಮಿಲ್ಕ್ ಪಾರ್ಲರ್ ಇದೆ. ಯಾರ್ಯಾರು ಫೈಟ್ ಐತೆ ಇಲ್ಲಿ? ಇಲ್ಲಿ ಇರೋದು ಎರಡಕ್ಕೆ ಫೈಟ್, ಕಾಂಗ್ರೆಸ್ ಬಿಜೆಪಿ. ಆಮೇಲೆ ಈಗ ಈಶ್ವರಪ್ಪ ಬಂದಾರೆ, ನೋಡ್ಬೇಕು. ಅದು ಇದು ಫಸ್ಟ್ ಬಾರಿ ಬಂದಿದಾರಲ್ಲ, ಹಂಗಾಗಿ ನಾವು ಇನ್ನೇನು ಇದು ಮಾಡಕ್ ಆಗಲ್ಲ ಅಷ್ಟೇ. ಸರ್ ಬಿಜೆಪಿ ಬರುತ್ತೆ. ಅಲ್ಲ ಸರ್, ಅಷ್ಟು ಗ್ಯಾರಂಟಿ ಕೊಟ್ಟವ್ರೆ. ಗ್ಯಾರಂಟಿ ಕೊಟ್ಟಾರಲ್ಲ, ಒಳ್ಳೆ ಗ್ಯಾರಂಟಿ. ದೇಶ ಹಾಳು ಮಾಡೋ ಗ್ಯಾರಂಟಿ ಅವೆಲ್ಲ. ಅಯ್ಯ, ಕರ್ನಾಟಕ ಹಾಳು ಮಾಡ್ಬೇಕಂದ್ರೆ ಇಂಥ ಗ್ಯಾರಂಟಿ ಜನ ಸಪೋರ್ಟ್ ಮಾಡ್ಬೇಕಷ್ಟೇ ಬಿಟ್ರೆ ದೇಶ ಉದ್ಧಾರ ಆಗ್ಬೇಕಂದ್ರೆ ಮೋದಿಗೆ ಓಟ್ ಹಾಕ್ಬೇಕು. ಅಲ್ಲ ಸರ್, ಈ ಕಡೆ ಎಲ್ಲ ಶಿವಮೊಗ್ಗ ಎಲ್ಲ ಈಗ ಬಿಜೆಪಿ ಬೆಲ್ಟ್ ಅಂತಾರೆ. ಮೋದಿ ಅವರ ಬಿಜೆಪಿ ಬೆಲ್ಟ್, ಮೋದಿ ಹವಾ ಏನೂ ಇಲ್ಲ. ಅವ್ರ ದುಡ್ಡಿನ ಹವಾ ಅಷ್ಟೇ. ಅವ್ರ ದುಡ್ಡು ಹೆಂಡ ಬಿಟ್ರೆ ಮತ್ತೆ ಬೇರೆ ಹವಾ ಯಾವ್ದು ಇಲ್ಲ ಸಿಂಗಾಪುರದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ಅದಕ್ಕಾಗಿ ಅವ್ರ ಹವಾನ ಕಮ್ಮಿ ಮಾಡೋಕ್ಕಾಗಿ ನಮ್ಮ ಕೆ ಎಸ್ ಈಶ್ವರಪ್ಪರು ಬಂದಾರ. ಈಗ ನಮ್ಮ ಕೆ ಎಸ್ ಈಶ್ವರಪ್ಪರು ಬಂದಾರ, ಅವ್ರ ಹವಾ ಕಮ್ಮಿ ಮಾಡ್ತಾರೆ. ಅವ್ರ ಹವಾ ಕಮ್ಮಿ ಮಾಡಿ ಕಾಂಗ್ರೆಸ್ ಗೀತಾ ಸುರೇಶ್ಕುಮಾರಿಗೆ ಗೆಲುವು ಸಾಧಿಸಕ್ಕೆ ಅವಕಾಶ ಕೊಡಕತ್ತ. ಮತ್ತೆ ಅವ್ರು ನೋಡಿದ್ರೆ ಈಗ ಹೋದ ಎಲೆಕ್ಷನ್ ಸೋತವ್ರು ಇವತ್ತು ಬಂದವ್ರೆ, ಮತ್ತೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಅಂತಾರಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು, ರಾಜಕಾರಣದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರು ಅಲ್ಲ. ಅಲ್ಲ, ಬಟ್ ಈಗ ಇವರಿಬ್ರು ಕಿತ್ತಾಡ್ತಿರೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಅಡ್ವಾಂಟೇಜ್ ಆಗಲ್ವಾ? ಹೌದಾ? ವಿನ್ ಹಾಕರ್ರೆ 100% ರಾಘಣ್ಣ. ಈಶ್ವರಪ್ಪ ಅವ್ರಿಗೆ ಸಹಾಯ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ ಸರ್? ಈಗ ನಾವು 2 ತಕ್ಷಣ ಓಡಾಡೋಣ ಮಾಡಕ್ಕಾಗಲ್ಲ. ರಾಘಣ್ಣ ಕರ್ನಾಟಕದಲ್ಲಿ 28ಕ್ಕೆ 26 ಬಿಜೆಪಿ ಬಂದ ಬರ್ತಾನೆ. ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಪೂರ್ತಿಯನ್ನು ಕೊಟ್ರಲ್ಲ. ಈಗ ಗೂಡ್ಸ್ ಕಡೆಗೆ ಏನಾರು ಮಾಡಿದಾರ, ಬಡವರಿಗೆ ಎಲ್ಲ ಜನ ಕಿತ್ಕೊಂಡ್ ಮಾಡಿದ್ದಾರೆ. ಒಟ್ನಲ್ಲಿ ಈಶ್ವರಪ್ಪ ಅವ್ರಿಗೊಂದು ಚಾನ್ಸ್ ಬೇಕು ಅಂತೀರಾ ಈ ಸಲ? ಅಲ್ಲ, ಹಂಗಾರೆ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟಿರೋದೇನು? ಏನು ಇಲ್ಲ ಸರ್, ನಮ್ಮಲ್ಲಿ ಕಿತ್ಕೊಂಡು ಹೆಂಗ್ಸ್ರಿ ಕೊಡೋದು, ನಮ್ಮಲ್ಲಿ ಕಿತ್ಕೊಂಡು ಈಗ ಇಷ್ಟೆಲ್ಲ ಜನ ಖಾಲಿಯಾಗಿ ನಿಂತಾರಂದ್ರೆ ಅವ್ರು ಕಿತ್ಕೊಂಡ್ಕೆ ಇಲ್ಲ ನಿಂತಿರೋದು. ಅವ್ರ ಕೆಲಸ ಇದ್ದಿದ್ರೆ ಅವರೆಲ್ಲ ಪೂರ್ತಿ ಆರಾಮ್ ಹೋಗಿದ್ರಲ್ಲ ಅಲ್ಲಿ. ಇವ್ರಿಗೆ ಯಾರಿಗೆ ಕೆಲಸ ಇಲ್ಲ ಇಲ್ಲಿ. 3-4 ಸಾವಿರ ಟ್ಯಾಕ್ಸ್ ಕಟ್ತೀವಿ. ನಮ್ಮಲ್ಲಿ ಕಿತ್ಕೊಂಡು ಹೆಂಗ್ಸ್ರಿ ಕೊಡೋದೇನು? ನಮ್ಮಲ್ಲಿ ಮನೆಗೆಲ್ಲ ಹೆಂಗ್ಸಿರಲ್ಲ ಪೂರ್ತಿ ಅದರಲ್ಲ. ಹೆಂಗ್ಸಿರಿ ಕೊಟ್ಟಿರೋದೆಲ್ಲ ಪೂರ್ತಿ ಅವರಿಗೆ ಎಂಡ ಕೊಡಕ್ಕೆ ಜನಕ್ಕೆ ಇದೆಲ್ಲ ಪೂರ್ತಿ ಹೆಂಗ್ಸಿರಿ ಕೇಳ್ತಾ ಇರೋದು ಅವತ್ತಲ್ಲ. ನೋಡಿ ಇಷ್ಟೆಲ್ಲ ಎಲ್ಲ ಪೂರ್ತಿ ನಿಂತ್ಕೊಂಡೆ ಬಂದ್ರೆ ಯಾರಿಂದ? ಅವರಿಂದನೇ ಮತ್ತೆ ಬಸ್ ಫ್ರೀ ಬಿಟ್ಟಿದ್ದು ಎಲ್ಲೈತೆ? ಕುಮಾರಸ್ವಾಮಿ ಅವರು ಅದರಲ್ಲ 48,000 ಕೋಟಿ ರೂಪಾಯಿ ಮನ್ನಾ ಮಾಡಿದ್ರು. ಪಾಪ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಇಡೀ ಕರ್ನಾಟಕ ಅಂತರ್ನೇ ಪಾಪ ಹಾಳು ಮಾಡಕ್ ನೋಡ್ತಾರೆ ಇವರೆಲ್ಲ. ಕುಮಾರಸ್ವಾಮಿ ಅಂತ ಇಡೀ ಕರ್ನಾಟಕದ ಚೀಫ್ ಮಿನಿಸ್ಟರ್ ಹುಡ್ಕೊಂಡ್ ಹೋದ್ರೆ ಯಾರು ಸಿಗಲ್ಲ. ಇಡೀ ಕರ್ನಾಟಕದ ಹುಡ್ಕೊಂಡ್ ಹೋದ್ರೆ ಸಿಗಲ್ಲ. ಚೀಫ್ ಮಿನಿಸ್ಟರ್ 48,000 ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದು. 1 ರೂಪಾಯಿ 2 ರೂಪಾಯಿ ಅಲ್ಲ ಅಂತ ಅಡ್ಡ ಬಡ ಪಾಪ ಎಲ್ಲ ಮಾಡಿ ಅಂತರ್ಗೆ ಇದ್ ಮಾಡ್ಬೇಕಾರ. ಮತ್ತೆ ಯಾಕೆ ಬಿಜೆಪಿ ಅವರು ಸ್ವಂತ ಪಕ್ಷವಾಗಿ ಗೆಲ್ಬೋದು, ಮೈತ್ರಿ ಯಾಕೆ ಮಾಡ್ಕೊಂಡ್ರು? ಈಗ ಏನ್ ಮಾಡಂಗೈತ್ರಿ, ಅನಿವಾರ್ಯ. ಅವ್ರಿಗೆ ಅರ್ಧ ಬರ್, ಇವ್ರಿಗೆ ಅರ್ಧ ಬಕ್ಕ ಅಂತೇಳಿ ಇಬ್ರು ಹೇಳಿದ್ರು. ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಆ ಉದ್ದೇಶಕ್ಕೆ ಕುಮಾರಸ್ವಾಮಿ ದೇವೇಗೌಡರು ಒಂದು ಇದ್ ಮಾಡಿದಾರ, ಒಪ್ಪಂದ ಮಾಡ್ಕೊಂಡಾರ. ರೈಟ್ ನಾವು ಶಿವಮೊಗ್ಗ ನಗರದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಒಳಗೆ ನಾನಿದ್ದೀನಿ. ಬನ್ನಿ, ಸಾಕಷ್ಟು ಜನರು. ಏನಪ್ಪ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ವೇ. ಶಿವರಾಜ್ ಕುಮಾರ್ ಅವರ ವೈಫ್ ಇದ್ದಾರೆ. ನೋಡೋಣ ಸರ್, ಏನು ಯಾವುದು ಸ್ವಲ್ಪ ಬಲವಾಗಿ ಕೆಲಸ ಮಾಡಿದವರು. ಯಾರು ಬಲವಾಗಿದ್ದಾರೆ ಇಲ್ಲಿ ಅಂತೀರಾ? ಅಂದರೆ ಎಲ್ಲೆಲ್ಲ BJP ಬಲವಾಗೇ ಇತ್ತು ಮುಂಚೆ ಎಲ್ಲ. ಈಗ ಒಂದು ಸ್ವಲ್ಪ ಕಾಂಗ್ರೆಸ್ಸು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ್ದಕ್ಕಾರ ಒಂದು ಒಟ್ಟಿನಲ್ಲಿ ಫೈಟ್ ಐತೆ ಅಂತೀರಾ ಈ ಸಲ? ಫೈಟ್ ಇದೆ ಸರ್. ಯಾರ್ಯಾರಿಗೆ? ಕಾಂಗ್ರೆಸ್ಸಿಗೂ BJPಗೂ ಎರಡಕ್ಕೂ. ಕಾಂಗ್ರೆಸ್ BJPಗೆ ಅಂದ್ರೆ ಈಗ ಈಶ್ವರಪ್ಪ ಅವ್ರು ಬಂಡಾಯ ಆಗಿರೋದ್ರಿಂದ ಏನಾದ್ರು ಹೆಲ್ಪ್ಫುಲ್ ಆಗುತ್ತಾ ಏನೋ? ಈಶ್ವರಪ್ಪ ಅವ್ರದ್ದು ಇದೆ, ಈಶ್ವರಪ್ಪರದು ಇಲ್ಲ ಅಂತ ಇಲ್ಲ, ಈಶ್ವರಪ್ಪರದು ಅವ್ರದ್ದು ಇದೆ ಸ್ವಲ್ಪ. ಹಾಗಾಗಿ ಹೇಳೋಕ್ಕಾಗಲ್ಲ BJPಯಲ್ಲಿ. ಯಾರ್ಯಾರಿಗೆ ಫೈಟ್ ನಿಮ್ಮ ಪ್ರಕಾರ? ರಾಘವೇಂದ್ರ ಅವ್ರಿಗೂ, ಗೀತಾ ಶಿವರಾಜ್ಕುಮಾರ್. ಇವ್ರು ಲೆಕ್ಕಕ್ಕಿಲ್ವ ಹಂಗಾರೆ? ಯಾರು ಬಂಡಾಯವಾಗಿ ಅಭ್ಯರ್ಥಿ ಈಶ್ವರಪ್ಪ ಅವರು? ಇಲ್ಲ ಅವ್ರದ್ದು ಏನು ಸಿಟಿ ಒಳಗೆ ಅಷ್ಟೇ, ಹೊರಗಡೆ ಅವ್ರೇನು ಕೌಂಟ್ ಇಲ್ಲ. ಅವರು ಲೆಕ್ಕಕ್ಕಿಲ್ಲ ಅಂತೀರಾ? ಆದ್ರೂ ನಿಂತವ್ರಲ್ಲ ಸರ್ ರಾಘವೇಂದ್ರ. ಓಕೆ, ಯಾರನ್ನ ಗೆಲ್ಲಿಸ್ತೀರಮ್ಮ ಈ ಸಲ? ಗೆಲ್ಸೋದು ನಮಗೆ ಬಿಜೆಪಿನೇ. ಬಿಜೆಪಿನೇ. ಯಾಕೆ ಬೇಜಾರಾಗ್ಬಿಟ್ಟಿದ್ದೀರಾ? ಎಲ್ಲ ಬೇಜಾರಿಲ್ಲ, ನಮಗೆ ಬಿಜೆಪಿನೇ ಬೇಕಾಗಿದೆ. ಬಿಜೆಪಿನೇ ಬೇಕು. ಹೌದು, ಮೋದಿನೇ ಬೇಕು ಅಂತ. ಹೌದು. ಇಲ್ಲಿ ಯಾರು ಗೆಲ್ತಾರೆ ಅಮ್ಮ ಶಿವಮೊಗ್ಗದಲ್ಲಿ? ಎಲ್ಲ ಇವನಿಗೆ ಮೋದಿಗೆ ಹಾಕೋದು ಅಂತ ಹೇಳ್ತಿದ್ದಾರೆ ಸರ್. ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡ ಸರ್ ನಮಗೆ. ಬೇಡ ಈಗ ಬಂದಿರೋ ಬರನೇ ಸಾಕು ಸರ್ ಕಾಂಗ್ರೆಸ್ ಇಂದ. ನಮಗೆ ಮಳೆ ಬಂದ್ರೆ ಸಾಕಾಗೈತಿ. ಮಳೆ ಬಂದು ಮೊದಲೇ ಹೆಂಗಿತ್ತು ಆ ಥರ ಇದು ಕುಡಿಯಕ್ಕೆ ನೀರೇ ಇಲ್ಲ. ಇನ್ನು ನಾವು ಸಿದ್ದರಾಮಯ್ಯನ ತಗೊಂಡು ನಾವೇನು ಮಾಡೋಣ? ಅದಕ್ಕೆ ಬೇಡ ಸರ್ ನಮಗೆ ಸಿದ್ದರಾಮಯ್ಯ. ಮೋದಿ ಬೇಕು ಅಂತ ನಮಗೆ. ಕಾಂಗ್ರೆಸ್ ಬಿಜೆಪಿನೋ ಅಥವಾ ಕಾಂಗ್ರೆಸ್? ಯಾಕೆ? ಅವರಿಂದಾನೇ ಅಲ್ಲ ಒಳ್ಳೇದಾಗ್ತಿರೋದು. ಹೌದಾ? ಇಲ್ಲೇನು ಅಭಿವೃದ್ಧಿ ಬೇರೆ? ಬಿಜೆಪಿ ಮೋದಿ
ಆ ಕಡೆ ಮೋದಿ ಏನಿಲ್ಲ ರೀ. ಹಾ ಕಾಂಗ್ರೆಸ್ ಅಂತೀರಾ? ಕಾಂಗ್ರೆಸ್ ಪಕ್ಕಾ ಕಾಂಗ್ರೆಸ್. ಕಾಂಗ್ರೆಸ್. ಈ ಗ್ಯಾರಂಟಿಗಳೆಲ್ಲ ಕೊಟ್ಟಿರೋದು ಹೆಣ್ಮಕ್ಳಿಗೆ ಏನಂತ ಹೇಳ್ತೀರಾ? ಯೂಸ್ ಆಗಿದೆಯೋ, ಇದು ಒಳ್ಳೇದೋ ಅಥವಾ ಏನು ಅಂತೀರಾ? ಈಗ ಕೆಲವರಿಗೆ ಯೂಸ್ ಆಗಿರ್ಬೋದೇನೋ, ಆದರೆ ಏನಿಲ್ಲ, ನಮ್ಮ ಹತ್ರನೇ ತಗೊಂಡು ನಮಗೆ ಕೊಡಂಗಾಗಿದೆ ಅಷ್ಟೇ. ಮತ್ತೆ ಮೇಡಮ್ ನಿಮ್ಗೆ ಓಟ್ ಇದೆಯಾ? ಇದೆಯಾ? ವೋಟ್ ಇದೆ. ಈ ಸಲ ಫಸ್ಟ್ ಟೈಮ್ ವೋಟ್ ಮಾಡ್ತೀರಾ ನೀವು? ಹೌದು. ಹೆಂಗ ಅನ್ಸ್ತಾ ಇದೆ ಫಸ್ಟ್ ಟೈಮ್ ವೋಟ್ ಮಾಡೋದು ನಿಮ್ಗೆ? ಅದು ವೋಟ್ ಮಾಡಿದ್ಮೇಲೆ ಗೊತ್ತಾಗೋದು. ಅಲ್ಲ, ನಿಮ್ಗೆ ಎಕ್ಸೈಟ್ ಇದೆಯಾ? ನಿಮ್ಗೆ ಎಷ್ಟು ಚೆನ್ನಾಗಿ ವೋಟ್ ಮಾಡಬೇಕು ಅಂತ, ಎಂಥವ್ರು ವೋಟ್ ಮಾಡಬೇಕು ಅಂತ ಇದ್ದೀರಾ? ಬಿಜೆಪಿಗೆ. ಬಿಜೆಪಿ? ಯಾರು ನಿಮ್ಮ ಮನೇಲಿ ಯಾರು ಹೇಳ್ಕೊಟ್ರ ಬಿಜೆಪಿಗೆ ಮಾಡೋದು? ಹಂಗೇನಿಲ್ಲ, ಮತ್ತೆ ಅಮ್ಮರೆಲ್ಲ ಅದಕ್ಕೆ ವೋಟ್ ಮಾಡೋದಲ್ಲ, ಅದಕ್ಕೆ ವೋಟ್ ಮಾಡೋದು. ಓ, ನಿಮ್ಮವರೆಲ್ಲ ಅದಕ್ಕೆ ಮಾಡೋದು, ನೀವು ಮಾಡೋದಾ? ನೋಡ್ಬೇಕು ಯಾರಿಗೆ ಮಾಡೋದಂತ, ಯಾರು ಹೊಡೆದು ಮಾಡ್ತಾರೆ ಅವ್ರಿಗೆ ಮಾಡೋದು ಅಷ್ಟೇ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ವೋಟ್ ಮಾಡ್ತೀರಾ? ನಾವು BJPಗೆ ಮಾಡೋದು. ರಾಘಣ್ಣವ್ರು ಕೆಲಸ ಮಾಡಿದ್ದಾರೆ, ಅಭಿಮಾನ ಇದೆ. ರಾಘಣ್ಣವ್ರ ಕೆಲಸ ಶಿವಮೊಗ್ಗದಲ್ಲಿ ಭಾಳ ಆಗಿದೆ, ಹಾಗಾಗಿ ಮೋದಿ ಅಲ್ಲಿ ಬೇಕು, ಇಲ್ಲಿ ರಾಘಣ್ಣ ಬೇಕಂತೇಳಿ. ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿಗಳು ಕೈ ಹಿಡಿಯಲ್ಲ. ಒಂದಂತ ಕೊಟ್ಟೆ ಒಂದು ಕೆಲಸ ಅವ್ರ ಮುಂದೆ ಕೊಟ್ಟಾರ. ಅವ್ರ ಸಂಬಳ ಏನು ಕೊಡಲಿಲ್ಲ ತಾನೆ, ಅವ್ರ ಸಂಬಳ ಎಲ್ಲ ಹೋಯ್ತಾನೆ ಮನೆಗೆ, ಅದೆಲ್ಲ ಕಟ್ಟು ಹೋಯ್ತಾರೆ. ನಮ್ದೇ ಒಂದು ಕಾಸೆ ಒಂದು ತೆಗ್ದಾರೆ, ಒಂದು ಕೊಟ್ಟೆ ಒಂದು ಕಸ್ಕೊಂಡಾರೆ, ಜಾಸ್ತಿ ಮಾಡಿರಲ್ಲೇ ಇಲ್ಲಿ ಕೊಡ್ತಾರೆ ಕಸ್ಕೊಂಡಾರೆ. ಅಲ್ಲ ಸರ್, ಈಗ ಇನ್ನೊಂದೇನಂದ್ರೆ ಒಂದ್ ಕಡೆ ಈಗ ಮಧು ಬಂಗಾರಪ್ಪ ಅವರು ಇಲ್ಲಿನ ಉಸ್ತುವಾರಿ ಸಚಿವರು, ಅದರಲ್ಲಿ ಶಿವರಾಜ್ ಕುಮಾರ್ ವೈಫು ಈಗ ಕಾಂಗ್ರೆಸ್ ಅಭ್ಯರ್ಥಿಯವರು, ಅಷ್ಟು ಸಪೋರ್ಟ್ ಆಗಿ ಗೆಲ್ಲಲ್. ಏನೇ ಆದರೂ 100% BJPನೇ ಗೆಲ್ಲಂತ ಅಭಿಮಾನ ಇದೆ ನಮಗೆ. ರಾಘಣ್ಣ ವ್ಯಕ್ತಿಗಿಂತ ರಾಘಣ್ಣ ಮಾಡಿದ ಕೆಲಸಗಳು. ಸೊ ಏನು ಅವ್ರ ಗ್ಯಾರಂಟಿಗಳೆಲ್ಲ ಕೊಡ್ತಾ ಇರೋದು ಹೆಣ್ಮಕ್ಳಿಗೆಲ್ಲ ಏನಂತೀರಾ? ಸರ್, ಅದು ಕೊಡೋದು ಅನ್ನೆಸೆಸರಿ ಸರ್. ಸ್ಟೂಡೆಂಟ್ಗಳಿಗೆ, ವಯಸ್ಸಾದವ್ರಿಗೆ ಕೊಟ್ಟಿದ್ರೆ ಒಂದು ಹೆಲ್ಪ್ಫುಲ್ ಆಗ್ತಿತ್ತು. ಶಿವಮೊಗ್ಗ ಡಿಸ್ಟಿಕಲ್ಲಿ ಗೌರ್ಮೆಂಟ್ ಬಸ್ಸು ಕಡಿಮೆ ಇದೆ, ಪ್ರೈವೇಟ್ ಬಸ್ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಯಾವ ಶಿವಮೊಗ್ಗ ಜಿಲ್ಲೆಯವರಿಗೆ ಅದು ಉಪಯೋಗ ಇಲ್ಲ. ಅದೇ ಉಪಯೋಗ ಹಾಸ್ಪಿಟಲಲ್ಲಿ ಕೊಟ್ಟಿದ್ರೆ, ಈಗ ಹಾಸ್ಪಿಟಲಲ್ಲಿ ಇನ್ನು 1% ಜಾಸ್ತಿ ಪರ್ಸೆಂಟಲ್ಲಿ ಬಿಲ್ ಪೇ ಆಗ್ತಲ್ಲ, ಅದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇತ್ತು. ಓಕೆ, ಇಲ್ಲಿನ ಅಭ್ಯರ್ಥಿ ನೋಡ್ಕೊಂಡಲ್ಲ ನಾವು ಅಭ್ಯರ್ಥಿ ಎಲ್ಲ ಏನಿಲ್ಲ ಸರ್, ನಮಗೆ BJP ಮೋದಿ ಅವ್ರು ಬೇಕು, ಮೋದಿಗೋಸ್ಕರ ನಾವು ಆಗ್ತೀವಿ ಅಷ್ಟೇ. ಮೋದಿ ಅವ್ರು ಬಿಟ್ರೆ ಯಾರು ಪ್ರಧಾನಿ ಆಗ್ಬೋದು ಬಿಜೆಪಿಯಿಂದ? ಸರ್, ನೆಕ್ಸ್ಟ್ ಆಗ್ಬೇಕು ಅಂದ್ರೆ ಯೋಗಿನಾಥ್ ಆಗ್ಬೇಕು, ಅವರೇ ಬೇಕು. ಹೇಳಿ, ಈ ಸಲ ಹೆಂಗಿದೆ ಲೋಕಸಭಾ ಚುನಾವಣೆ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ಇದೆ, ಟಫ್ ಇದೆ. ಇಬ್ರು ಗೀತಾನು ಮತ್ತೆ ರಾಘವೇಂದ್ರ ಅವರು ಟಫ್ ಇದೆ. ಅಲ್ಲ ಸರ್, ಇಲ್ಲಿ ಈಶ್ವರಪ್ಪನವರು ಇಲ್ಲಿ ಬುಡದಿಂದ ಅವರೇ ಇದಾರೆ, ಯಾರಿಲ್ಲ ಅಂತ ಹೇಳಿದ್ರು. ಅವ್ರು ಫೈಟ್ ಕೊಡಲ್ವಾ ಯಾರಿಗೂ? ಅವರು ಇಂಡಿಪೆಂಡೆಂಟ್ ನಿಂತಿದ್ದಾರೆ. ಹೋದ ಸಲಿನೂ ಪಕ್ಷದಿಂದ ನಿಂತೆ ಗೆದ್ದಿಲ್ಲ, KJP BJP ಕಾಂಗ್ರೆಸ್ ಇದ್ದಾಗ. ರಾಘವೇಂದ್ರ ಸಾರು, ಗೀತಾ ಶಿವರಾಜ್ ಕುಮಾರ್ ಫೈಟ್ ಇದೆ ಎಲೆಕ್ಷನ್. ಎಂತಾರು ಮಾಡ್ತಾರೆ ಹೇಳಿ ಇವಾಗ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ಗೆ ಯಾಕೆ? ಇಲ್ಲಿ ರಾಘವೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ, ಯಡಿಯೂರಪ್ಪನವ್ರ ಮಗ ಅಂತಾರೆ. ಇನ್ನೊಂದ್ ಕಡೆ ನೋಡೋಣ ಸರ್, ಅಲ್ಲಿ ಹಾಕಕ್ ಹೋದಾಗ ನಮಗೆ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಅಂದ್ರೆ ಫೋಟೋ ಚೆನ್ನಾಗಿರೋದಿರ್ಬೇಕು ಅವ್ರದ್ದು, ಅಥವಾ ಹೆಂಗೆ? ಹಂಗೇನಿಲ್ಲ, ಮತ್ತೆ ಅಲ್ಲಿ ನಾವು ಹೋದಾಗ ಗೊತ್ತಾಗುತ್ತೆ, ಹಾಕ್ತೀವಿ ಸರ್. ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತೀಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಕೊಡ್ತಾ ಇದೀವಿ. ನಿಮ್ಮ ಪ್ರಕಾರ ಈ ಒಂದು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ ಅಂತೀರಾ? ಯಾಕಂದ್ರೆ ಸರ್ 3 ಜನಕ್ಕೆ ಟಫ್ ಇದೆ. ಟಫ್ ಇದೆಯಾ? ಹೌದೌದು. ಯಾಕೆ ಇಷ್ಟೊಂದು ಟಫ್ ಆಗುತ್ತೆ ಈ ಸಲ? ಈಶ್ವರಪ್ಪ ಅವರು ನಿಂತಿದ್ದಾರೆ, ರಾಘವೇಂದ್ರ ಅವರು ಇದ್ದಾರೆ, ಅಲ್ಲಿಂದ ಬಂದು ನಮ್ಮ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ. ಕಾಂಗ್ರೆಸ್ ಯಾರು ಗೆಲ್ತಾರೆ? ಇದು ನಾವು ಅಭಿವೃದ್ಧಿ ಲೆಕ್ಕ ನೋಡಿದ್ರೆ ರಾಘವೇಂದ್ರ ಅವರು ಇನ್ನಾಗ್ಬೋದು. ಹೌದಾ? ಸೆಟ್ರೆ ಹೇಳಿ, ಮೊದಲಾಗಿ ಹೆಂಗಿದೆ ಕಾವು ಈ ಸಲ ಎಲೆಕ್ಷನ್? BJPನೇ ಫೈಟ್ ಇದೆಯಾ? ಫೈಟ್ ಅದೇ, ಕಾಂಗ್ರೆಸ್ BJP ಫೈಟ್. ಹೌದಾ? ಅಲ್ಲ, ಈಶ್ವರಪ್ಪ ಅವ್ರು ಬಂಡಾಯ ಆಗಿದಾರಲ್ಲ, ಅದೇನಾದ್ರು ಎಫೆಕ್ಟ್ ಆಗುತ್ತಾ? ಆಗಲ್ಲ, ಅದು ಶಿವಮೊಗ್ಗ ನಗರದಲ್ಲಿ ಆಗ್ಬೋದಷ್ಟೇ, ಹಾ. ಮತ್ತೆ ಶಿವಮೊಗ್ಗ ಇಡೀ ಜಿಲ್ಲೆಯಲ್ಲಿ ಆಗಲ್ಲ. BJP ಮತ್ತು ಕಾಂಗ್ರೆಸ್ ಸ್ಪರ್ಧೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಹೋದ ಸಲ ಚುನಾವಣೆಯಲ್ಲಿ ಹೋಗ್ಬಿಟ್ಟಿದ್ದು ಈಗಲೇ ಬರ್ತಾ ಇರೋದು ಅಂತ ಹೇಳ್ತಾರೆ. ಅವ್ರು ಹುಡುಕ್ಬೇಕು ಅಂದ್ರೆ ಗಾಂಧಿನಗರಕ್ಕೆ ಹೋಗ್ಬೇಕು. ಈಗ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಮೇಡಮ್ ಅವರು ಬೆಂಗಳೂರಲ್ಲಿ ಮನೆ ಇಲ್ವಾ? ಈ ಮೇಡಮ್ ಗೀತಾ ಮೇಡಮ್ ಅವರು ಇರೋ ಹುಟ್ಟೂರು ನಮ್ಮ ಎಲ್ಲರೂ ಮಾಡ್ತಾರೆ. ಹಂಗಾರೆ ನಿಮ್ಮ ರಾಘವೇಂದ್ರ ಅವ್ರು ಹಂಗಾರೆ ಮೆಗನ್ ಹಾಸ್ಪಿಟಲ್ ಅವರು ರಾಘವೇಂದ್ರ ಅವ್ರು ಮಾಡಿರೋದ? ಬಂಗಾರಪ್ಪ ಕಟ್ಸಿರೋದು ಬಂಗಾರಪ್ಪ ಕಟ್ಸಿರೋದಪ್ಪ ಮೆಗನ್ ಹಾಸ್ಪಿಟಲ್ ಬಂಗಾರಪ್ಪ ಕಟ್ಸಿರೋದು ಬಂಗಾರಪ್ಪ ಹಾಸ್ಪಿಟಲ್ ಕಟ್ಸಿರೋದು ಬಂಗಾರಪ್ಪ ಕಟ್ಸಿರೋದು ಡೆಂಟಲ್ ಕಾಲೇಜ್ ಕಟ್ಸಿರೋದು ಬಂಗಾರಪ್ಪ ಕಟ್ಸಿರೋದು. ಒಂದು ಏರ್ಪೋರ್ಟ್ ಮಾಡಿದ್ದಾರೆ. ವಿರೋಧಿ ಅಲ್ಲ, ಬಿಜೆಪಿನೂ ವಿರೋಧಿ ಅಲ್ಲ. ನಮಗೆ ಅಭಿವೃದ್ಧಿ ಇಂಪಾರ್ಟೆಂಟ್. ರಾಘಣ್ಣ ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಏನಾಗಿದೆ ಹೇಳ್ರಿ? ನಿಮ್ಮ ಅಭಿವೃದ್ಧಿ ಮಾಡಿದ್ದಾರೆ. ಯಾರು ರೋಡ್ ಅಲ್ಲಿ ಯಾವ
ಯಾವ ರೋಡ್ ಇರ್ಲಿಲ್ಲ. ಇವಾಗ ಕಾಲು ಹೊರಗಡೆ ಇಟ್ರೆ CC ರೋಡ್, ಚರಂಡಿಗಳು, ಮನೆ ನಲ್ಲಿ 11,000 ಕೋಟಿ ರೂಪಾಯಿ, 11 ಕೋಟಿ ರೂಪಾಯಿ ಇವತ್ತು 60% ಯಾವುದೇ ಕಾರಣಕ್ಕೂ ಇಲ್ಲಿ ಅಭಿವೃದ್ಧಿ ಆಗಿಲ್ಲ. ಹೆಣ್ಮಕ್ಳು ಬಲಿ ಆಗ್ತಿದ್ದಾರೆ, ನೋಡಿಲ್ಲ. 100 ಜನ ಬಲಿ ಇವತ್ತವರೆಗೆ ಹಿಂದೂ ಒಬ್ರು ಬಲಿ ಆಗಿದಾರ? ಹಿಂದೂ ಮುಸ್ಲಿಮ್ಸ್ ಇದೆಲ್ಲ ಈ ಸಲ ಎಲೆಕ್ಷನ್ ಕೌಂಟ್ ಆಗುತ್ತೆ ಅಂತೀರಾ? ಕೌಂಟ್ ಆಗುತ್ತೆ, ಇವೆಲ್ಲ ಕೌಂಟ್ ಆಗುತ್ತೆ. ದೇಶಕ್ಕೋಸ್ಕರ ನಾವು ಚೇಂಜ್ ಮಾಡಿದ್ದೀವಿ ನೋಡಿ, ದೇಶಕ್ಕೋಸ್ಕರ ಬೇರೆ ಅದು ಅಲ್ಲ. I love you all. Take care. Bye-bye. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.